7.4, 7.5, 7.6. ಏನು ಆಗ್ತಾ ಇದೆ? They have like 5 bits of the mind it is in small cell. Okay. So we have 24 other 24 elements. 24 elements. Okay. So like Mahavishnu, Gandharva, Vishnu, Devadasai, Kasai, Vishnu, then Parashakti, spiritual matter, Parashakti, material matter, then Antaranga, spiritual, Bahiranga, material, Tathastha, both Antaranga and Bahiranga. Okay. ಇಷ್ಟು ಕಲ್ತ್ಕೊಂಡು ಮೂರು ವಿಷ್ಣುಗಳಿದ್ದಾರೆ. ಯಾರ್ಯಾರು? ಕಾರಣೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು, ಮತ್ತೆ ಗರ್ಭೋದಕಶಾಹಿ ವಿಷ್ಣು. ಸೊ ಈ ಕಾರಣೋದಕಶಾಹಿ ವಿಷ್ಣು ಅಥವಾ ಅವನನ್ನ ಮಹಾವಿಷ್ಣು ಅಂತ ಹೇಳ್ತಾರೆ. ಮಹಾವಿಷ್ಣು. ಸೊ ಈ ಮಹಾವಿಷ್ಣು ಎಲ್ಲಿಂದ ಬಂದಿರೋದು? ಯಾರಿಂದ ಬಂದಿರೋದು? ಇದು ಕಲ್ತ್ಕೋಬೇಕು. ಓಕೆ, ಇವಾಗ ನಾನು ಹೇಳ್ತೀನಿ, ರಿಪೀಟ್ ಮಾಡಿ. ಮೂಲ ಕೃಷ್ಣನಿಂದ ಮೊದಲ ವಿಸ್ತರಣೆ ಅಂದ್ರೆ ಇಂಗ್ಲಿಷಲ್ಲಿ ಎಕ್ಸ್ಪ್ಯಾನ್ಷನ್ ಅಂತಾರೆ. ವಿಸ್ತರಣೆ ಅಂದ್ರೆ ಕೃಷ್ಣನಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ಅವನು ತನ್ನಿಂದ ಇನ್ನೊಬ್ಬ ವ್ಯಕ್ತಿಯನ್ನ ಸೃಷ್ಟಿ ಮಾಡ್ತಾನೆ. ಇದಕ್ಕೆ ವಿಸ್ತರಣೆ ಅಂತ ಹೇಳ್ತಾರೆ. ಹೇಗೆ ಸಾಧ್ಯ? ಈ ಥರ ಎಲ್ಲ ಆಗಕ್ಕೆ ಸಾಧ್ಯನಾ? ಭೌತಿಕವಾಗಿ ಒಬ್ಬ ವ್ಯಕ್ತಿ ತನ್ನನ್ನು ತಾನು 7 ರೂಪಗಳಾಗಿ ವಿಭಜಿಸ್ಕೋಬಹುದು. ಯಾರಿಗೆ ಆ ಶಕ್ತಿ ಬಂದಿದೆಯೋ, ಇದಕ್ಕೆ ಅಷ್ಟಾಂಗ ಯೋಗ ಮಾಡಿ ಅದಕ್ಕೆ ಬೇಕಾಗಿರೋ ಶಕ್ತಿಗಳಿದೆ. ಆ ಶಕ್ತಿಗಳು ಬಂದ್ರೆ ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ, ಮನುಷ್ಯ, ಅವನು ತನ್ನನ್ನು ತಾನು 7 ರೂಪಗಳಾಗಿ ಸೆಪರೇಟ್ ಮಾಡ್ಕೋಬಹುದು. ಅಂದ್ರೆ ಒಂದು ಕಾಲದಲ್ಲಿ ನೀವು ತಕ್ಷಣ ಪಿಕ್ಚರ್ ಅಲ್ಲಿ ತೋರಿಸ್ತಾರಲ್ಲ ಅಂತ 7 ಜನ ತಿರ್ಗಾ ಒಟ್ಟಿಗೆ. ಸೊ ಈ ರೀತಿ 7 ರೂಪಗಳನ್ನ ವಿಸ್ತರಿಸಬಹುದು ತನ್ನ ದೇಹದಿಂದ. ಒಬ್ಬ ಸಾಮಾನ್ಯ ಮನುಷ್ಯನೇ ಇದು ಮಾಡಕ್ಕಾಗ್ಬೋದಾಗಿರುವಾಗ ಭಗವಂತನಿಗೆ ಯಾಕಾಗೋದಿಲ್ಲ? ಸೊ ಭಗವಂತನಿಂದ ಅಗಣಿತ ರೂಪಗಳು ಹೊರಬರುತ್ತೆ. ಮೊಟ್ಟ ಮೊದಲನೆಯದು ಬಲರಾಮ. ಓಕೆ, ಕೃಷ್ಣನಿಂದ ಬಲರಾಮ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಇವಾಗ ಈ ಎಕ್ಸಾಮ್ ಅಲ್ಲಿ ನೀವು ಪಾಸ್ ಆದ್ರೆ ಭಗವಂತನ ಧಾಮಕ್ಕೆ ಹೋಗ್ಬೋದು. ಓಕೆ, ನಾಲ್ಕ ಇಟ್ಕೊಳ್ಳಿ. ಇಲ್ಲಾಂದ್ರೆ ಕೇಳಿದ್ರೆ ಯಾತಕಪ್ಪ ಇವೆಲ್ಲ ನಾವು ಸ್ಕೂಲ್ ಕಾಲೇಜಲ್ಲೇ ಓದಿಲ್ಲ, ಬಯಾಡ್ ಮಾಡಿಲ್ಲ, ಇವಾಗ ಯಾಕೆ ಮಾಡಿಸ್ತಾ ಇದ್ದೀರಾ? ಭಗವಂತ ಧಾಮಕ್ಕೆ ಹೋಗ್ಬೇಕಂದ್ರೆ ಮಾಡಿ, ಇಲ್ಲಾಂದ್ರೆ ಪರವಾಗಿಲ್ಲ. ಈ ಮೊದಲನೆಯ ಸಂಕರ್ಷಣನಿಂದ, ಮೊದಲ ಚತುರ್ಯುಗದ ಸಂಕರ್ಷಣನಿಂದ ನಾರಾಯಣ ಬರ್ತಾನೆ. ಯಾರು ಬರ್ತಾರೆ? ನಾರಾಯಣ. ಈ ನಾರಾಯಣ ಎಲ್ಲಿರೋದು? ವೈಕುಂಠ. ಓಕೆ, ನಾರಾಯಣ ವೈಕುಂಠ. ನಾರಾಯಣನಿಂದ 2ನೆಯ ಚತುರ್ವ್ಯೂಹ ಬರುತ್ತೆ. ಚತುರ್ವ್ಯೂಹ ಅಂದಕ್ಕೆಲ್ಲ 4 ಜನ, ಅವರೇ 4 ಜನ. ಮೊದಲ 4 ಜನ ಇವರು ಇಬ್ರು ಬೇರೆ, ಆದ್ರೆ ಅದೇ ಹೆಸರುಗಳು: ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈ 2ನೆಯ ಸಂಕರ್ಷಣನಿಂದ ಮಹಾವಿಷ್ಣು ಬರೋದು. ಓಕೆನಾ? ಮಹಾವಿಷ್ಣು ಕಥೆ ಆಮೇಲೆ ಮುಂದುವರಿಸ್ತೀನಿ. ಇವಾಗ ಟೆಸ್ಟ್ ಕ್ವಿಜ್. ಕೃಷ್ಣನಿಂದ ಬಲರಾಮನಿಂದ ಅವರನ್ನ ಏನ್ ಕರೀತಾರೆ? ಮೊದಲ ಚತುರ್ವ್ಯೂಹ. ಆಮೇಲೆ ಸಂಕರ್ಷಣನಿಂದ ನಾರಾಯಣ. ಈಗ ಇನ್ನೊಂದ್ಸರಿ
ಟ್ರೈ ಮಾಡ್ಬೇಕಾದ್ರೆ ಗೋಲೋಕ ಹೋಗಕ್ಕೆ ಯಾರು ತಪ್ಪು ಹೇಳಿದ್ರು. ನಾರಾಯಣನಿಂದ ಎರಡನೇ ಚತುರ್ಯುಗ. ಓಕೆ, ಕೃಷ್ಣ ಸ್ವಲ್ಪ ಗ್ರೇಸ್ ಮಾರ್ಕ್ಸ್ ಕೊಡ್ತಾನೆ. ಏನ್ ಗೊತ್ತಾ ಗ್ರೇಸ್ ಮಾರ್ಕ್ಸ್? ಅದು ನಾವು ಸಂಪೂರ್ಣವಾಗಿ ಪರಿಶುದ್ಧರಾಗಿಲ್ಲ ಇದ್ರೂ ಕೂಡ ಕೃಷ್ಣ ನಮ್ಗೆ ಅವಕಾಶ ಕೊಡ್ತಾನೆ, ಅದು ಗ್ರೇಸ್ ಮಾರ್ಕ್ಸ್. ಎರಡನೇ ಸಂಕರ್ಷಣದಿಂದ ಮಹಾವಿಷ್ಣು. ಓಕೆ, ಎರಡನೇ ಸಂಕರ್ಷಣದಿಂದ ಮಹಾವಿಷ್ಣು. ಈ ಮಹಾವಿಷ್ಣುವಿನ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅವನ ರೂಪ ಬಹಳ ಬೃಹತ್ತಾದದ್ದು. ನಮ್ಮ ಉದ್ಯಮ ಕೇಂದ್ರದಲ್ಲಿ ನಾವು ದೊಡ್ಡ ಮಹಾವಿಷ್ಣುವಿನ ಚಿತ್ರ ಇದೆ, ಎಲ್ಲರಿಗೂ ನಾವು ಕ್ಲಾಸ್ ಎಕ್ಸ್ಪ್ಲೇನ್ ಮಾಡ್ತೀವಿ, ತೋರಿಸ್ಬಿಡ್ತೀವಿ, ಅಲ್ಲಿ ನೋಡಿ ಅಂತ ಎಲ್ಲರೂ ಗೊತ್ತಾಗ್ತದೆ. ನಮ್ಮ ಹತ್ರ ಇಲ್ಲ ಆಗಲ್ಲ. ಸೊ ಮಹಾವಿಷ್ಣು ಅಂದ್ರೆ ಬಹಳ ಬೃಹತ್ತಾದ ಶರೀರ. ಈ ಮಹಾವಿಷ್ಣು ಭೌತಿಕ ಜಗತ್ತು ಮತ್ತೆ ಆಧ್ಯಾತ್ಮಿಕ ಜಗತ್ತಿನ ನಡುವೆ ಒಂದು ಸಾಗರ ಇದೆ, ಅದಕ್ಕೆ ಕಾರಣ ಸಾಗರ ಅಂತ ಕರೀತಾರೆ. ಕಾರಣ ಸಾಗರ. ಆ ಕಾರಣ ಸಾಗರದಲ್ಲಿ ಈ ಮಹಾವಿಷ್ಣು ಯೋಗ ನಿದ್ರೆಯಲ್ಲಿ ಶಯನಿಸಿದ್ದಾನೆ. ಓಕೆ, ಯೋಗ ನಿದ್ರೆ ಅಂದ್ರೆ ಏನು? ನಾವು ಮಾಡೋದು ಎಂತ ನಿದ್ರೆ? ನಾವು ಮಾಡೋದು ತಮೋ ನಿದ್ರೆ. ತಮಸ್ಸಲ್ಲಿ ನಿದ್ದೆ ಮಾಡ್ತೀವಿ. ತಮಸ್ಸಲ್ಲಿ ನಾವು ನಿದ್ದೆ ಮಾಡ್ತೀವಿ ಅಂದ್ರೆ ನಮ್ಗೆ ಬಾಹ್ಯ ಪ್ರಜ್ಞೆ ಇರಲ್ಲ ಏನಾಗ್ತಾ ಇದೆ ಅಂತ. ಆದ್ರೆ ಭಗವಂತಂದು ಯೋಗ ನಿದ್ರೆ. ಯೋಗ ನಿದ್ರೆ ಅಂದ್ರೆ ಅವನಿಗೆ ಎಲ್ಲದರ ಪ್ರಜ್ಞೆ ಇದೆ. ಭಗವಂತ ನಮ್ಮ ತರ ನಿದ್ದೆ ಮಾಡಲ್ಲ. ಆ ಯೋಗ ನಿದ್ರೆಯಲ್ಲಿ ಭಗವಂತ ಉಸಿರಾಡ್ತಾ ಇದ್ದಾನೆ. ಭಗವಂತ ಉಸಿರಾಡ್ತಾ ಇದ್ದಾನೆ, ಹೌದಲ್ವಾ? ಹೇಗೆ ಭಗವಂತ ಉಸಿರಾಡ್ತಾ ಇದ್ದಾನೆ? ನಾವು ಉಸಿರಾಡ್ತಾ ಇದ್ದೀವಿ ಅಂದ್ರೆ ಅದು ಎಲ್ಲಿಂದ ಬಂದಿರೋದು? ಭಗವಂತ ಉಸಿರಾಡ್ತಾನೆ, ಹಾಗಾಗಿ ನಾವು ಉಸಿರಾಡ್ತಾ ಇದ್ದೀವಿ. ನಾವು ಉಸಿರಾಡ್ತಾ ಇದೀವಿ ಅಂದ್ರೆ ಭಗವಂತನೂ ಉಸಿರಾಡ್ತಾನೆ. ಸೊ ಭಗವಂತ ಉಸಿರಾಡ್ತಾನೆ. ಆದ್ರೆ ಭಗವಂತನ ಉಸಿರಾಟ ನಮ್ಮ ಉಸಿರಾಟ ತರ ಅಲ್ಲ. ಭಗವಂತ ಒಂದ್ಸತಿ ಶ್ವಾಸವನ್ನು ಒಳಗೆ ತಗೊಂಡು ಶ್ವಾಸವನ್ನು ಹೊರಗಡೆ ಬಿಟ್ಟ ತಕ್ಷಣ ತನ್ನ ಚರ್ಮದ ರಂಧ್ರಗಳಿಂದ, ಸ್ಕಿನ್ ಪೋರ್ಸ್ ಆಫ್ ದ ಸ್ಕಿನ್, ಚರ್ಮದ ರಂಧ್ರಗಳಿಂದ ಅಗಣಿತ ಬ್ರಹ್ಮಾಂಡಗಳು ಪ್ರಕಟ ಆಗುತ್ತೆ. ಓಕೆ, ಹೀಗೆ ಸೃಷ್ಟಿ ಆಗ್ತದೆ. ಈ ಅಗಣಿತ ಬ್ರಹ್ಮಾಂಡಗಳಲ್ಲಿ ನಾವು ಒಂದು ಬ್ರಹ್ಮಾಂಡದಲ್ಲಿ ಇದ್ದೀವಿ. ಅಗಣಿತ ಬ್ರಹ್ಮಾಂಡಗಳು ಅಂದ್ರೆ ಅನ್ಲಿಮಿಟೆಡ್. ಇವಾಗ ನೋಡಿ ಅವನ ಸ್ಥಾನ ಎಷ್ಟು ಬೃಹತ್ ಆದದ್ದು. ಅವನಿಂದ ಎಲ್ಲಾ ಬ್ರಹ್ಮಾಂಡಗಳು ಹೊರಗಡೆ ಬರ್ತವೆ. ಎಷ್ಟು ಸಮಯ ತನಕ ಬ್ರಹ್ಮಾಂಡ ಅಸ್ತಿತ್ವದಲ್ಲಿರುತ್ತೆ? ಅವನ ಉಸಿರನ್ನ ಒಳಗೆ ತಗೊಳ್ಳೋ ತನಕ ಅಷ್ಟೇ. ಎಷ್ಟು ಉಸಿರಿರ್ಬೇಕು, ದೀರ್ಘವಾದದ್ದು. ನಾವು ಕರೆಕ್ಟಾಗಿ ಯೋಗ ಕ್ಲಾಸಲ್ಲಿ ಕೂತಿದ್ದೀವಿ, ಅದೇ ಮಾಡ್ತಾರೆ ಅಂತ. ವಿಷ್ಣು ಒಂದ್ಸತಿ ಅಂದ್ರೆ ನಾವು ಅಲ್ಲೇ ಹೊರಗೋಗಿದೀವಿ ಅಷ್ಟೇ. 1,000 ವರ್ಷ ಹೊರಗಡೆ ಬರೋದಿಲ್ಲ. ಆಮೇಲೆ ತಿರ್ಗಾ ಅದು ಉಸಿರು ಬಿಡ್ತಾನೆ, ಆಮೇಲೆ ತಿರ್ಗಾ ಹೊರಗಡೆ ಬರ್ತೀವಿ. ಆಮೇಲೆ ತಿರ್ಗಾ ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ತಿರ್ಗಾ ಉಸಿರು ತಗೋತಾನೆ, ತಿರ್ಗಾ ಅವನೊಳಗೆ ಹೊರಟೋಗ್ತೀವಿ ನಾವು. ಸೊ ಪ್ರತಿಯೊಂದು ಜೀವಿಯು ಕೂಡ ಮಹಾವಿಷ್ಣುವಿನ ಶರೀರದಲ್ಲಿ ನಾವು ಇರ್ತೀವಿ. ಅವನು ಉಸಿರನ್ನು ಹೊರಗೆ ಹಾಕಿದಾಗ ಬ್ರಹ್ಮಾಂಡಗಳು ಸೃಷ್ಟಿ ಆಗಬೇಕಾದ ಸಮಯದಲ್ಲಿ ನಾವು ಅವನ ಶರೀರದಿಂದ ಹೊರಗಡೆ ಬರ್ತೀವಿ. ಮತ್ತೆ ನಾವು ಯಾವುದೋ ಬ್ರಹ್ಮಾಂಡದಲ್ಲಿ ಇರಬೇಕು, ಆ ಬ್ರಹ್ಮಾಂಡದಲ್ಲಿ ನಮ್ಮನ್ನ ಕಳಿಸಲಾಗುತ್ತೆ. ಸೊ ಇವಾಗ ಜೀವಿಗಳಿದ್ದಾರೆ, ಬ್ರಹ್ಮಾಂಡ ಆಯಿತು. ಆದ್ರೆ ಬ್ರಹ್ಮಾಂಡ ಇವಾಗ ಖಾಲಿ. ಬ್ರಹ್ಮಾಂಡದಲ್ಲಿ ಏನೂ ಇಲ್ಲ, ಸುಮ್ಮನೆ ಅಂಡ ಅಂದ್ರೆ ಒಂದು ಮೊಟ್ಟೆ ಆಕಾರದಲ್ಲಿ ಭಗವಂತ ಒಂದು ಸೃಷ್ಟಿಯನ್ನು ಮಾಡಿದ್ದಾನೆ. ಈ ಸೃಷ್ಟಿ ಆವರಣ ಅಂದ್ರೆ ಕವರಿಂಗ್, ಇವೆಲ್ಲ ಭೂಮಿ, ಅಪೋನ, ನಲವು, ವಾಯು, ಇದೆಲ್ಲ ಹೋದ ವಾರ ನೀವು ಚರ್ಚೆ ಮಾಡೋದೆಲ್ಲ ಪಂಚಮಹಾಭೂತಗಳು, ಆ ಆವರಣಗಳಿವೆ. ಆಮೇಲೆ ಮಹತ್ತತ್ವ ಅಂತ ಆವರಣ ಇದೆ. ಈ ರೀತಿ ಹಲವಾರು 7 ಆವರಣಗಳಿವೆ. ಆದ್ರೆ ಒಳಗಡೆ ಏನೂ ಇಲ್ಲ, ಖಾಲಿ. ಸೊ ಅವಾಗ ಮಹಾವಿಷ್ಣು ಏನ್ ಮಾಡ್ತಾನೆ ಅಂದ್ರೆ ತನ್ನನ್ನ ತಾನು ಇವಾಗ ವಿಸ್ತರಿಸ್ಕೋತಾನೆ. ತನ್ನ ಶರೀರದಿಂದ ಬ್ರಹ್ಮಾಂಡಗಳು ಬಂದು ಪ್ರತಿಯೊಂದು ಬ್ರಹ್ಮಾಂಡದೊಳಗೂ ಕೂಡ ಇವಾಗ ಆ ಮಹಾವಿಷ್ಣು ಪ್ರವೇಶ ಮಾಡ್ತಾನೆ. ಆ ಮಹಾವಿಷ್ಣು ಯಾರು ಪ್ರವೇಶ ಮಾಡ್ತಾರೋ ಪ್ರತಿಯೊಂದು ಬ್ರಹ್ಮಾಂಡದೊಳಗೆ ಅವನನ್ನ ಗರ್ಭೋದಕ ಶಾಯಿ ವಿಷ್ಣು ಅಂತ ಕರೀತಾರೆ. ಸರಳವಾದ ಅರ್ಥ ಗರ್ಭ ಉದಕ ಶಾಯಿ. ಗರ್ಭ ಅಂದ್ರೆ ಗರ್ಭ,
ಭಗವಂತನ ಒಂದು ವಿಷಯದಲ್ಲಿ ಗರ್ಭ ಅಂದ್ರೆ ಅವನ ಶರೀರ. ಉದಕ ಅಂದ್ರೆ ಉದಕ ನೀರು, ಉದಕ ನೀರು. ಶಾಯಿ ಅಂದ್ರೆ ಶೈನಿಸಿರೋದು. ಸೊ ಗರ್ಭ ಉದಕದ ಮೇಲೆ ಶೈನಿಸಿರೋನು ಗರ್ಭೋದಕ ಶಾಯಿ. ಅಂದ್ರೆ ಅವನ ಶರೀರದಿಂದ ಅವನು ನೀರನ್ನು ಉತ್ಪತ್ತಿ ಮಾಡ್ತಾನೆ. ನಮ್ಮ ಶರೀರದಿಂದ ಉತ್ಪತ್ತಿ ಆಗೋ ನೀರನ್ನು ನಾವೇನಂತ ಕರಿತೀವಿ? ಬೆವರು ಅಂತ ಕರಿತೀವಿ. ತುಂಬಾ ಚೆನ್ನಾಗಿರುತ್ತೆ ವಾಸನೆ. ಅವನ ಶರೀರದಿಂದ ಉತ್ಪತ್ತಿ ಆಗೋ ನೀರು ನಿಜವಾಗ್ಲೂ ಸುಗಂಧಿತವಾಗಿರುತ್ತೆ. ಆ ಸುಗಂಧಿತವಾದ ನೀರಿನಿಂದ ಅವನು ಬ್ರಹ್ಮಾಂಡವನ್ನ ಅರ್ಧದಷ್ಟು ಅವನು ಮುಚ್ಚುತ್ತಾನೆ. ಅಂದ್ರೆ ಆ ನೀರು ತುಂಬಿಕೊಳ್ಳುತ್ತೆ, ಅರ್ಧದಷ್ಟು ತುಂಬಿಕೊಳ್ಳುತ್ತೆ. ತುಂಬಿಕೊಂಡು ಅವನಿಗೆ ಶಯನಿಸೋದಕ್ಕೆ ಈಗ ಸ್ಥಳ ಸಿಕ್ತು. ಆ ಗರ್ಭ ಉದಕದ ಮೇಲೆ ಅವನು ತನ್ನ ಹಾಸಿಗೆಯಾದ ಅನಂತ ಶೇಷ, ಅನಂತ ಶೇಷ ಅಂದ್ರೆ ಯಾರು? ಆದಿಶೇಷ, ಅನಂತ ಶೇಷ. ಅವನು ಅಲ್ಲಿ ಅವನ ಹಾಸಿಗೆ ಆಗಿರ್ತಾನೆ. ಗರ್ಭೋದಕ ಶಾಹಿ ವಿಷ್ಣು ಆ ಅನಂತ ಶೇಷನ ಮೇಲೆ ಶಯನಿಸ್ತಾನೆ. ಈ ಶಯನಿಸೋ ಎಲ್ಲಾ ವಿಷ್ಣುಗಳನ್ನ ನೋಡ್ಬೇಕಂದ್ರೆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು. ಒಂದ್ ಸ್ವಲ್ಪ ನಮಗೆ ಐಡಿಯಾ ಬರುತ್ತೆ ಎಷ್ಟು ಬೃಹತ್ತಾಗಿರ್ಬೋದು ವಿಷ್ಣು ಅಂತ. ಯಾರು ತಿರುವನಂತಪುರಕ್ಕೆ ಹೋಗಿದ್ದೀರಾ? ತಿರುವನಂತಪುರದಲ್ಲಿ ಎಷ್ಟು ಬಾಗಿಲಿದೆ? 3 ಬಾಗಿಲಲ್ಲಿ ಮೊದಲ ಬಾಗಿಲಲ್ಲಿ ಏನ್ ನೋಡ್ತೀವಿ? ಭಗವಂತನ ಸುಂದರವಾದ ಮುಖ. ಆಮೇಲೆ ಮಧ್ಯದ ಭಾಗದಲ್ಲಿ ನಾಭಿ, ಆಮೇಲೆ ಚರಣ ಕಮಲಗಳು. ಇವಾಗ ಇವನು ಸುಮ್ನೆ ನಿಮ್ಗೆ ಒಂದು ಸ್ಯಾಂಪಲ್ ಕೊಡ್ತಾ ಇದ್ದಾನೆ. ನೋಡಪ್ಪ, ಇದು ನನ್ನ ಸುಮ್ಮನೆ ನಿಮಗೋಸ್ಕರ ನೀವು ನೋಡ್ಲಿ ಅಂತ ನಾನು ಬರೀ 3 ಬಾಗಿಲಲ್ಲಿ ನಾನು ತೋರಿಸ್ಕೊತಾ ಇದ್ದೀನಿ. ಇಲ್ಲಾಂದ್ರೆ ಅಷ್ಟು ಬೃಹತ್ತಾದ ರೂಪ ಭಗವಂತನು. ಸೊ ಈ ಗರ್ಭೋದಕ ಶಾಹಿ ವಿಷ್ಣು ಅನಂತ ಶೇಷನ ಮೇಲೆ ಶಯನಿಸಿದ್ದಾನೆ. ಲಕ್ಷ್ಮೀ ದೇವಿ ಏನ್ ಮಾಡ್ತಾ ಇದ್ದಾಳೆ? ಪಾದವನ್ನ ಏನೋ ಒದಿತಾ ಇಲ್ಲ. ಈಗಿನ ಕಾಲದಲ್ಲಿ ಆಗೋ ರೀತಿ ಸೇವೆ ಮಾಡ್ತಾರೆ. ಅವಳ ಸ್ಥಾನ, ಲಕ್ಷ್ಮೀ ದೇವಿಯ ಸ್ಥಾನ ಎಲ್ಲಿ? ಭಗವಂತನ ಪಾದಗಳು. ನಿಜವಾಗ್ಲೂ ಲಕ್ಷ್ಮೀ ದೇವಿ ಬೇರೆ ಸ್ಥಾನವನ್ನ ಕೇಳೋದೇ ಇಲ್ಲ, ಅಷ್ಟದೇ ಇಲ್ಲ. ಅವಳು ಬೇರೆ ಸ್ಥಾನ ಬೇಡ. ಅವಳು ಬೇಕಾಗಿರೋದು ಭಗವಂತನ ಪಾದಗಳು ಸೇವೆ. ಇವಾಗ ಈ ಗರ್ಭೋದಕ ಶಾಹಿ ವಿಷ್ಣುವಿನ ನಾಭಿಯಿಂದ ಒಂದು ಕಮಲ ಹುಟ್ಕೊಳ್ಳೋದು. ಆ ಕಮಲದ ಹೂವಿನ ಮೇಲೆ ಅಥವಾ ದಳಗಳ ಮೇಲೆ ತಕ್ಷಣ ಬ್ರಹ್ಮದೇವ ಪ್ರತ್ಯಕ್ಷನಾಗ್ತಾನೆ. ಬ್ರಹ್ಮದೇವ ಪ್ರತ್ಯಕ್ಷನಾಗ್ತಾನೆ. ಬ್ರಹ್ಮದೇವನ ತಂದೆ ತಾಯಿ ಯಾರು? ಗರ್ಭೋದಕ ಶಾಹಿ ತಾಯಿ ಅಲ್ಲಿದ್ದಾಳೆ. ಒಳಪಾಡುಗಳು ಕಾಲ್ ಸೇವೆಯನ್ನು ಮಾಡ್ತಾ ಕೂತಿದ್ದಾಳೆ. ಅವನ ನಾವಿನಿಂದ ಬ್ರಹ್ಮ ಯಾಕೆ ಸೃಷ್ಟಿ ಆಗ್ಬೇಕು? ಬ್ರಹ್ಮನ ಕಾರ್ಯ ಏನು? ಜೀವಿಗಳನ್ನ ಸೃಷ್ಟಿ ಮಾಡಕ್ಕಾಗಲ್ಲ ಅವನು. ನಾವು ಆಗ್ಲೇ ಹೇಳ್ತಾನೆ, ನಾವು ಎಲ್ಲರೂ ಜೀವಿಗಳು. ನಾವು ಜೀವಿಗಳು ಆಗ್ಲೇ ಮಹಾವಿಷ್ಣುವಿನ ಶರೀರದಲ್ಲಿ ಇದ್ವಿ. ಇವಾಗ ನಮಗೆ ಗೋವಿಂದರಾಜ ನಗರಕ್ಕೆ ಬರಕ್ಕೆ ಬಂದು ಭೋಗಿಸಬೇಕು ಅನ್ನೋ ಆಸೆ ಇತ್ತು. ಸೊ ನಮ್ಗೆ ಏನ್ ಬೇಕು ಭೋಗಿಸೋದಕ್ಕೆ? ಶರೀರ. ಶರೀರ ಇಲ್ಲದೆ ಇದ್ರೆ ಭೋಗಿಸೋಕೆ ಆಗೋದಿಲ್ಲ. ಅಂತ ಜೀವಿಗಳನ್ನ ಏನಂತ ಕರಿತೀವಿ? ಶರೀರ ಇಲ್ಲದೆ ಇರುವಂತ ಜೀವಿಗಳು ಭೂತ. ಪ್ರೇತ ಬೇರೆ, ಪ್ರೇತ ಇನ್ನೊಂದು. ಪ್ರೇತ ಅಂದ್ರೆ ಅದು ಬೇರೆ ಕಥೆ. ಅದು ನರಕಕ್ಕೆ ಹೋಗಕ್ಕೆ ಮುಂಚೆ ನಮಗೆ ಪ್ರೇತ ಶರೀರ ಕೊಡ್ತಾರೆ, ಅದು ಬೇರೆ ಶರೀರ. ಎಲ್ಲ ನಾವು ನರಕಕ್ಕೆ ಹೋಗಲ್ಲ, ಯೋಚನೆ ಮಾಡಿ. ಇಲ್ಲಿರುವಾಗ ನೀವು ನರಕಕ್ಕೆ ಹೋಗೋ ಚಾನ್ಸಸ್ ಕಡಿಮೆ ಇದೆ ತುಂಬಾ. ಬಿಟ್ಟೋದ್ರೆ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಕಲಿಯುಗದಲ್ಲಿ. ಸೊ ಭೂತ, ಹೋಸ್ಟ್, ಇಂಗ್ಲಿಷ್ ಅಲ್ಲಿ ಹೋಸ್ಟ್ ಅಂದ್ರೆ ಭೂತ. ಭೂತಕ್ಕೆ ಸ್ಥೂಲ ಶರೀರ ಇರೋದಿಲ್ಲ, ಈ ಶರೀರ ಇರೋದಿಲ್ಲ. ಇವಾಗ ನನ್ನ ಫೇವ್ರೇಟ್ ಸ್ವೀಟ್ ಯಾವುದು? ಎಲ್ಲರಿಗೂ ಗೊತ್ತಿರ್ಬೇಕು ಇಷ್ಟೊತ್ತಿಗೆ, ಗುಲಾಬ್ ಜಾಮೂನ್. ಇವಾಗ ಗುಲಾಬ್ ಜಾಮೂನ್ ನನ್ನ ಮುಂದೆ ಇಟ್ಬಿಟ್ಟು ನನಗೆ ಕೈ ಇಲ್ಲ ಬಾಯಿ ಇಲ್ಲ ಅಂದ್ರೆ ನಾನೇನ್ ಮಾಡ್ತೀನಿ? ಹೆಂಗ್ ತಿನ್ನಕ್ಕಾಗತ್ತೆ? ಅವಾಗ ನಾನೇನ್ ಮಾಡ್ತೀನಿ? ಕಾರ್ತಿಕ್ ಪ್ರಭುಗಳಿಗೆ ಅವ್ರ ಕೈ ಉಪಯೋಗಿಸ್ತೀನಿ. ಸೊ ಅದೇ ಭೂತ ಮಾಡ್ತೇನೆ. ಇನ್ನೊಂದು ಶರೀರದೊಳಗೆ ಪ್ರವೇಶ ಮಾಡುತ್ತೆ. ಯಾಕಂದ್ರೆ ಈ ಶರೀರ ಇಲ್ಲದೆ ಭೋಗ ಮಾಡಕ್ ಆಗೋದಿಲ್ಲ. ಸೊ ಆ ಶರೀರಗಳನ್ನ ಸೃಷ್ಟಿ ಮಾಡೋ ಕಾರ್ಯ ಬ್ರಹ್ಮನಿಗೆ ಕೊಟ್ಟಿರೋದು. ಬ್ರಹ್ಮ ನಮ್ಮ ಸೃಷ್ಟಿ ಮಾಡಕ್ಕಾಗಲ್ಲ, ನಮ್ಮ ಶರೀರಗಳನ್ನ ಸೃಷ್ಟಿ ಮಾಡ್ತಾರೆ.
ಯಾವ್ದು ಆಧಾರದ ಮೇಲೆ? ನಮಗೆ ಈ ಜನ್ಮದಲ್ಲಿ ಯಾವ ತರ ಶರೀರಗಳು ಸಿಗಬೇಕೋ ಆ ತರಹದ ಶರೀರಗಳನ್ನ ಅವನು ಸೃಷ್ಟಿ ಮಾಡ್ತಾನೆ. ಇವಾಗ ಆದ್ರೆ ಸೃಷ್ಟಿ ಕಾರ್ಯವನ್ನ ಬ್ರಹ್ಮ ನೇರವಾಗಿ ಮಾಡಲ್ಲ. ಯಾಕಂದ್ರೆ ಸೃಷ್ಟಿ ಕಾರ್ಯ ಮಾಡ್ಬೇಕಂದ್ರೆ ಪತಿ ಪತ್ನಿ ಬೇಕು. ಸೊ ಆ ಪತಿ ಪತ್ನಿಯ ಕಾರ್ಯವನ್ನ ಯಾರು ಮಾಡ್ತಾ ಇದಾರೆ? ಶಿವ, ಪಾರ್ವತಿ. ವಿಷ್ಣು ಇದಕ್ಕೆಲ್ಲ ಬರೋದಿಲ್ಲ. ವಿಷ್ಣು ಅಲ್ಲೇ ಆಯ್ತು ಒಂದು ಕೆಲಸ. ಮಿಕ್ಕಿದ್ದು ಜೀವಿಗಳೆಲ್ಲ ಅವನಿಂದ ಹೊರಗಡೆ ಬಂದಿವೆ. ಆಮೇಲೆ ಬ್ರಹ್ಮ ಈ ಪಾರ್ವತಿಯನ್ನೇ ಬಹಿರಂಗ ಶಕ್ತಿ ಅಂತ ಕರೆಯೋದು. ಪಾರ್ವತಿ ಬಹಿರಂಗ ಶಕ್ತಿ. ಅವಳು ನಮಗೆ ಶರೀರಕ್ಕೆ ಬೇಕಾಗಿರೋ ತಾಯಿ ಅವಳು. ಇವಾಗ ಒಂದು ಶಿಶು ತಾಯಿಯ ಗರ್ಭದಲ್ಲಿ ಜನ್ಮ ಪಡ್ಕೊಳ್ಳೋದು ಅಲ್ವಾ? ಅಲ್ಲಿ ತಾಯಿಯ ಆ ಶಿಶುವಿಗೆ ಶರೀರ ಯಾರಿಂದ ಸಿಗ್ತಾ ಇರೋದು? ತಾಯಿಯಿಂದ. ಅದೇ ರೀತಿ ಈ ಭೌತಿಕ ಪ್ರಕೃತಿ ನಮ್ಮ ತಾಯಿ ನಮ್ಮ ಶರೀರವನ್ನ ಅವಳು ಕೊಡ್ತಾರೆ. ಆದ್ರೆ ಒಬ್ಳೆ ಕೊಡಕ್ಕಾಗಲ್ಲ. ಹಾಗಾಗಿ ರುದ್ರ ಬರೀ ಪ್ರಳಯ ಸಮಯದಲ್ಲಿ ಶಿವ ಅಂತ ಹೇಳಿ ಶಿವ. ಸೊ ಶಿವ ಮತ್ತೆ ಪಾರ್ವತಿಯರ ಮುಖೇನ ನಾವು ನಮ್ಮ ಶರೀರಗಳನ್ನ ಪಡ್ಕೋಬೇಕು. ಅದಕ್ಕೆ ಶಿವ ಲಿಂಗ ಯೋನಿ ಅಂತೆಲ್ಲ ಕರೆಯೋದು ಬೇರೆ ವಿಷಯ. ಇವಾಗ ನಮಗೆ ಶರೀರ ಒಂದು ಕೊಡೋದು ಒಂದು ಕಾರ್ಯ ಬ್ರಹ್ಮಂದು. ಇನ್ನೊಂದು ಕಾರ್ಯ ನಮಗೆ ಇಲ್ಲಿ ಭೋಗಿಸಕ್ಕೆ ಬೇಕಾಗಿರೋ ವಸ್ತುಗಳನ್ನ ಸೃಷ್ಟಿ ಮಾಡೋದು ಎರಡನೇ ಕಾರ್ಯ ಬ್ರಹ್ಮನ್. ಇವಾಗ ಮುಖ್ಯವಾದ ವಿಷಯ, ಇದನ್ನ ಹೇಳೋದು ತುಂಬಾ ಮುಖ್ಯವಾದ. ಈ ಭೌತಿಕ ಜಗತ್ತಿನಲ್ಲಿ ಆಗಿರುವಂತ ಎಲ್ಲಾ ವಸ್ತುಗಳು ಯಾವ ವಿಷಯಗಳಿಂದ ಆಗಿವೆ? ಯಾವ ವಸ್ತುಗಳಿಂದ ಆಗಿವೆ ಅಥವಾ ಯಾವ ಅಂಶಗಳಿಂದ ಆಗಿವೆ? ಪಂಚಮಹಾಭೂತ. ಓಕೆ, ಎಲ್ಲರೂ ಎದ್ದಿದ್ದೀರಲ್ಲ? ಸ್ವಲ್ಪ ಹೊತ್ತು ಆಮೇಲೆ ಮಲ್ಕೊಳ್ಳಿ. ಯಾಕಂದ್ರೆ ಪೂರ್ತಿ ಎದ್ದಿರಿ ಅಂದ್ರೆ ಹೆಂಗಾಗತ್ತೆ ಅವಾಗ? ಹೆಂಗ್ ಪ್ರಭು ನೀವು 3/4 ಗಂಟೆ ಕೊಂಡ ಹೊಡಿತೀರ, ನಾವು 3/4 ಗಂಟೆ ಎದ್ದಿರ್ಬೇಕು ಅಂದ್ರೆ ಹೆಂಗೆ? ಸ್ವಲ್ಪ ಟೈಮ್ ಕೊಡಿ, ತೊಂದರೆ ಇಲ್ಲ. ಕೇಳಿಸ್ಕೊಂಡು ಮಲ್ಕೊಂಡು ಆಮೇಲೆ ತಿರ್ಗಾ ಎಬ್ಬಿಸ್ತೀನಿ ಯಾವಾಗ ಇಂಪಾರ್ಟೆಂಟ್. ಒಟ್ಟಿ ಕ್ಲಾಸ್ ಇಂಪಾರ್ಟೆಂಟು. ಆದ್ರೂ ಈ ಭೌತಿಕ ಜಗತ್ತಿನಲ್ಲಿ ನಮಗೆ ಸಿಗುವಂತಹ ಪ್ರತಿಯೊಂದು ವಸ್ತುವು ಕೂಡ ಈ ಪಂಚ ಮಹಾಭೂತಗಳಿಂದ ಆಗಿದೆ. ಓಕೆ, ಈ ಚೇರ್ ಯಾವ್ದ್ರಿಂದ ಆಗಿರೋದು? ಹೇಳ್ಬೇಕು, ಇಲ್ಲ ನಿದ್ದೆ ಮಾಡ್ತಾ ಇದ್ದೀರಾ ಅಂತ ಅಷ್ಟೇ. ಈ ಚೇರ್ ಯಾವ್ದ್ರಿಂದ ಆಗಿರೋದು? ಈ ಮೈಕ್ ಯಾವ್ದ್ರಿಂದ ಆಗಿರೋದು? ಓಕೆ, ಇವಾಗ ಇದು ನೋಡ್ಕೊಳ್ಳಿ. ಇವಾಗ ನಮ್ಗೆ ಗಮನಿಸಿ, ನಾವು ಅಷ್ಟೊಂದು ಆಕರ್ಷಿತರಾಗೋ ಸೀರೆ ಯಾವ್ದ್ರಿಂದ ಆಗಿರೋದು? ಓಕೆ, ನಾವು ಅಷ್ಟೊಂದು ಆಸಕ್ತರಾಗೋ ಮೊಬೈಲ್ ಫೋನ್ ಯಾವ್ದ್ರಿಂದ ಆಗಿರೋದು? ನೋಡಿ, ಈ ಭೌತಿಕ ಜಗತ್ತಿನಲ್ಲಿ ಎಲ್ಲಾ ವಸ್ತುಗಳು ಕೂಡ ಅದೇ ಪಂಚ ಮಹಾಭೂತಗಳಿಂದ ಆಗಿರೋದು. ಅರ್ಥ ಮಾಡ್ಕೋಬೇಕು, ಬಹಳ ಮುಖ್ಯವಾದ ವಿಷಯ. ಈ ಚೇರಿಂದ ಎಷ್ಟು ಜನ ಆಕರ್ಷಿತರಾಗಿದ್ದೀರಾ? ಯಾವ್ದು ನೀಲ್ಕಮಲ್ ಚೇರ್ ಹಿಡ್ಕೊಂಡ್ಬಿಟ್ಟು ಆಕರ್ಷಿತರಾಗಿದ್ದೀರಾ ಅಂತ ಕೇಳ್ತೀರಿ. ಓಕೆ, ಅದೇ ಈ ಮೊಬೈಲ್ ಫೋನ್ ಇಂದ ಇವಾಗ ನೋಡಿ, ಇವಾಗ ಇದು ಭಗವಂತನ ಅದ್ಭುತವಾದ ಸೃಷ್ಟಿ. ಎಲ್ಲಾ ವಸ್ತುಗಳಲ್ಲಿ ಇರೋ ಮೂಲ ಅಂಶಗಳು ಅವೇ 5 ಅಂಶಗಳೇ ಎಲ್ಲದರಲ್ಲೂ ಇರೋದು. ಆದ್ರೆ ಕೆಲವು ವಸ್ತುಗಳಿಂದ ನಾವು ಆಕರ್ಷಿತರಾಗ್ತೀವಿ, ಇನ್ನು ಕೆಲವು ವಸ್ತುಗಳಿಂದ ನಾವು ಆಕರ್ಷಿತರಾಗೋದಿಲ್ಲ. ಶಾಸ್ತ್ರದಲ್ಲಿ ಹೇಳ್ತಾರೆ, ಈ ಭೌತಿಕ ಜಗತ್ತು ನಡಿಬೇಕು ಅಂದ್ರೆ ಅದರಲ್ಲಿ ಎಲ್ಲಕ್ಕಿಂತ ಒಂದು ಮೂಲ ಆಕರ್ಷಣೆ ಇದೆ. ಅದು ಪುರುಷ ಮತ್ತು ಸ್ತ್ರೀಯರ ನಡುವಿನ ಆಕರ್ಷಣೆ. ಇಲ್ಲಾಂದ್ರೆ ಈ ಜಗತ್ತು ಇರ್ತಾನೆ ಇರಲಿಲ್ಲ. ಓಕೆ, ಇವಾಗ ಈ ವಿಶೇಷವಾಗಿ ಬೇರೆ ಬೇರೆ ಆಚಾರ್ಯರು ಇದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಮೊಬೈಲ್ ಫೋನ್ ದಯವಿಟ್ಟು ಆಫ್ ಮಾಡ್ಬೇಕಪ್ಪ, ಕ್ಲಾಸ್ ಮತ್ತೆ ಶುರು. ಸೊ ಈ ಒಂದು ಆಕರ್ಷಣೆ ದಯವಿಟ್ಟು ಅದು ಅರ್ಥ ಮಾಡ್ಕೋಬೇಡಿ. ಈ ಆಕರ್ಷಣೆ ನಮ್ಮ ಮನಸ್ಸಿನಲ್ಲಿರೋದು. ಯಾಕಂದ್ರೆ ಎಲ್ಲಾ ವಸ್ತುಗಳಾಗಿರೋದು ಅದೇ ಅಂಶಗಳಿಂದ. ಈ ಒಂದು ಆಕರ್ಷಣೆಗೆ ಈ ಒಂದು ಶಂಕರಾಚಾರ್ಯರು ಹೇಳ್ತಾರೆ, ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಇದೆ, ಬ್ಯೂಟಿ ಈಸ್ ಸ್ಕಿನ್ ಡೀಪ್ ಅಂತ. ಏನಂದ್ರೆ ಅರ್ಥ? ಬ್ಯೂಟಿ ಈಸ್ ಸ್ಕಿನ್ ಡೀಪ್ ಅಂದ್ರೆ ಏನರ್ಥ? ಈ ಸೌಂದರ್ಯ ಅನ್ನೋದು
ಯಾವ ಸೌಂದರ್ಯದಿಂದ ನಾವು ಬೆರಗಾಗ್ತಾ ಇದೀವೋ ಆ ಸೌಂದರ್ಯ ಎಲ್ಲಿರೋದು? ಚರ್ಮದಲ್ಲಿ ಇರೋದು. ಚರ್ಮದ ಸೌಂದರ್ಯ. ಸ್ಕಿನ್ ಡೀಪ್ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ? ಈ ಸ್ಕಿನ್ನಿನ ಕೆಳಗಡೆ ಹೋಗಿ, ಸ್ಕಿನ್ನಿನ ಕೆಳಗಡೆ ಹೋದ್ರೆ ಏನಿದೆ? ಅದೇ ಅಸಹ್ಯವಾದ ವಸ್ತು. ಎಲ್ಲರಲ್ಲೂ ಅದೇ ಅಸಹ್ಯವಾದ ವಸ್ತು. ಒಂದು ಆಚಾರ್ಯರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಂದ್ಸತಿ ಶ್ರೀರಂಗಂನಲ್ಲಿ ಒಬ್ಬ ತುಂಬಾ ಸಭ್ಯ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ, ಅವನೇನ್ ಮಾಡ್ತಾನೆ, ಒಂದ್ಸತಿ ಅವನು ಊರಿನಲ್ಲಿ ಯಾರೋ ಒಬ್ಬ ಸ್ತ್ರೀಯನ್ನ ನೋಡ್ತಾಳೆ. ಅಪೂರ್ವ ಸೌಂದರ್ಯ, ಅದ್ಭುತವಾದ ಸೌಂದರ್ಯ. ಅವನು ಅವಳನ್ನ ನೋಡಿದ ತಕ್ಷಣ ಅವನು ಸಂಪೂರ್ಣವಾಗಿ ಆಕರ್ಷಿತನಾಗೋಗ್ತಾನೆ. ಒಳ್ಳೆ ವ್ಯಕ್ತಿ, ಕೆಟ್ಟ ವ್ಯಕ್ತಿ ಅಲ್ಲ, ಯಾವ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ. ಅವಳ ಸೌಂದರ್ಯ ಅಷ್ಟು ಅವನ ಮನವೊಲಿಸ್ಬಿಟ್ಟು. ಸೊ ಅವನು ಏನ್ ಮಾಡ್ತಾನೆ, ಆ ಸ್ತ್ರೀ ಹಿಂದೆನೆ ಹೋಗ್ತಾ ಇದ್ದಾನೆ. ಅವಳು ಎಲ್ಲಿ ಹೋಗ್ತಾ ಇದ್ದಾಳೆ ಏನೋ ತಪ್ಪು ಇದರಿಂದ ಅಲ್ಲ. ಆದ್ರೆ ಆ ಹುಡುಗಿಗೆ ಗೊತ್ತಾಗ್ಬಿಡತ್ತೆ, ಓ ಇವ್ರು ಯಾಕೋ ಪಾಪ ಸಭ್ಯ ಒಂದು ಒಳ್ಳೆ ಕುಟುಂಬದಿಂದ ಬಂದಂಗೆ ಇದ್ದಾರೆ, ಇವರು ನನ್ನಿಂದ ಆಕರ್ಷಿತರಾಗೋಗಿದಾರಲ್ಲ, ಅಲ್ಲಿ ಇವರಿಗೆ ನಾನು ನಿಜಾಂಶವನ್ನ ತಿಳಿಸ್ಬೇಕು, ಇವರು ಮೋಹದಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಅವರು ಹುಡುಗಿ ಪಾಪ ಅವನ ಆ ವ್ಯಕ್ತಿಯ ಒಂದು ಅವನಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಆ ಹುಡುಗಿಯೇ ಆ ವ್ಯಕ್ತಿ ಅಂತ ಬಂದು ಹೇಳ್ತಾಳೆ, ಅಪ್ಪ ಏನೋ ನೀವು ಸ್ವಾಮಿ, ನೀವೇನೋ ನನ್ನ ಹಿಂದೆ ಬರ್ತಾ ಇದ್ದೀರಾ, ನನ್ನಿಂದ ಆಕರ್ಷಿತರಾದಂಗೆ ಇದ್ದೀರಾ, ನೀವು ಒಂದು ಕೆಲಸ ಮಾಡಿ, ನನ್ನನ್ನು 10 ದಿನ ಆದ್ಮೇಲೆ ಭೇಟಿ ಮಾಡಿ. ತಕ್ಷಣ ಖುಷಿ ಆಗೋದು, ನಾನು ಇವ್ರ ಹಿಂದೆ ಹೋಗ್ತಾ ಇದ್ದೀನಿ, ಇವಳೇ ಬಂದ್ಬಿಟ್ಟು ನಾನು 10 ದಿನ ಆದ್ಮೇಲೆ ಮೀಟ್ ಮಾಡೋದಲ್ಲ, ಇನ್ನೇನ್ ಬೇಕು ಅಂದ್ಬಿಟ್ಟು ಖುಷಿಯಾಗಿ ಮನೆಗೆ ಹೋಗ್ತಾನೆ. ಇವಾಗ ಈ ಹುಡುಗಿಯ ಉದ್ದೇಶ ಏನಿತ್ತು ಅಂದ್ರೆ, ಅವಳು ಜ್ಞಾನವನ್ನ ಹೊಂದಿದ್ದಂತಹ ಹುಡುಗಿ, ಅವಳಿಗೆ ಆ ವ್ಯಕ್ತಿಗೆ ಸೌಂದರ್ಯ ಅನ್ನೋದು ಏನು ಅನ್ನೋದನ್ನ ತೋರಿಸೋದು ಇಚ್ಛೆ ಇದ್ದಿದ್ದು. ಅವಳು ಏನ್ ಮಾಡ್ತಾಳೆ, ನೀವೆಲ್ಲ ಏನಾದ್ರು ಹುಷಾರಿದ್ದರೆ ಯಾವ್ದಾದ್ರು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಆಯುರ್ವೇದದಲ್ಲಿ ಒಂದು ಔಷಧಿ ಕೊಡ್ತಾರೆ, ನಮ್ಮ ಶರೀರದಲ್ಲಿರೋ ಕಲ್ಮಶ ಎಲ್ಲ ಹೊರಗಡೆ ಹಾಕ್ತಾರೆ. ಅವಾಗ ಏನಾಗುತ್ತೆ, ಕೆಳಗಡೆಯಿಂದ ಮೇಲ್ಗಡೆಯಿಂದ ಒಳಗಿರೋದೆಲ್ಲ ಹೊರಗಡೆ ಬರುತ್ತೆ, ಬೇಡದೇ ಇರೋದೆಲ್ಲ. ಸೊ ಇವಳೇನ್ ಮಾಡ್ತಾಳೆ, ಅವಶ್ಯಕತೆಗಿಂತ ಹೆಚ್ಚು ತಗೊಳ್ತಾಳೆ. ಉದ್ದೇಶ ಏನು, ಅವಳ ಶರೀರದಲ್ಲಿರೋ ಎಲ್ಲ ಏನೇ ಒಂದು ಅವಳ ಶರೀರಕ್ಕೆ ಸೌಂದರ್ಯವನ್ನು ಕೊಟ್ಟಿದ್ದಂತಹ ಎಲ್ಲ ವಸ್ತುಗಳು, ಅಂದ್ರೆ ಆರೋಗ್ಯ, ಒಳ್ಳೆಯ ಆರೋಗ್ಯದ ಸ್ಥಿತಿಯಲ್ಲಿದ್ದಾಗ ಅವಳು ಸುಂದರವಾಗಿ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಅವಳು ಏನ್ ಮಾಡ್ತಾರೆ, ಎಕ್ಸೆಸ್ ಆಗಿ ಅದನ್ನು ತಗೊಂಡು ಅವಳ ಶರೀರದಿಂದ ಎಲ್ಲಾ ಕಚಡವನ್ನ, ಎಲ್ಲಾ ವಸ್ತುಗಳನ್ನ ಹೊರಗಡೆ ಹಾಕ್ತಾಳೆ. ಹೊರಗಡೆ ಹಾಕಿ ಅವಳು ಏನ್ ಮಾಡ್ತಾಳೆ, ಅದನ್ನ ಎಸರಿಲ್ಲ, ಅದನ್ನ ಬಾಂಡ್ಲೇನೆ ಒಂದು ಮಡಿಕೆಗಳಲ್ಲಿ ಇಡ್ತಾಳೆ. ಇದನ್ನ ಅಷ್ಟೊಂದು ಸ್ಪಷ್ಟವಾಗಿ ಹೇಳ್ತಾರೆ, ನಿಮ್ಗೆ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾರೆ. ಓಕೆ, ಅದನ್ನ ಕಲೆಕ್ಟ್ ಮಾಡಿ ಮಡಿಕೆನಲ್ಲಿ ಇಡ್ತಾರೆ. 10 ದಿನ ಆಯ್ತು. ಸೊ ಆ ವ್ಯಕ್ತಿ ಅವರ ಮನೆಗೆ ಬರ್ತಾನೆ, ಸ್ತ್ರೀಯ ಮನೆಗೆ, ಎಲ್ಲಿಗೆ ಅವಳು ಬರಕ್ಕೆ ಹೇಳಿದ್ರು ಅಲ್ಲಿಗೆ ಬರ್ತಾನೆ. ಬಂದ್ಬಿಟ್ಟು ಬಾಗಲ್ ತಟ್ತಾನೆ. ಬಾಗಲ್ ತಟ್ಟ ತಕ್ಷಣ ಯಾರು ಬಾಗಲ್ ತೆಗಿತಾರೆ. ಅವ್ನು ನೋಡ್ತಾನೆ, ಅವನ್ನ ಆ ವ್ಯಕ್ತಿಯನ್ನು ನೋಡಿದ ತಕ್ಷಣ ಇಲ್ಲ ನಾನೇನೋ ಬೇರೆ ತಪ್ಪನೆಗೆ ಬಂದಿದ್ದೀನೇನೋ ನಾನು ಅಂದ್ಬಿಟ್ಟು ಅವನು ವಾಪಸ್ ಹೋಗ್ತಾನೆ. ಇಲ್ಲ ಬನ್ನಿ ನಾನೇ ನಿಮ್ಗೆ ಬರಕ್ಕೆ ಹೇಳಿದ್ದು ಅಂದ್ಬಿಟ್ಟು ಒಳಗೆ ಕರ್ಬಿಟ್ಟು ಕೂರಿಸ್ತಾರೆ. ಅವನಿಗೆ ಆಶ್ಚರ್ಯ, ಅರೆ 10 ದಿನದ ಹಿಂದೆ ನೋಡಿದ್ದು ವ್ಯಕ್ತಿ ನೀವಲ್ಲ ಅಲ್ವಾ, ಇನ್ಯಾರು ಅಲ್ವಾ ಅವರು? ಹುಡುಗಿ ಹೇಳ್ತಾಳೆ, ಇಲ್ಲ ಆ ಹುಡುಗಿ ನಾನೇ. ಏನಾಗಿತ್ತು ಇವಾಗ, ಆ ಔಷಧಿಗಳಿಂದಾಗಿ ಅವಳ ಮುಖದಲ್ಲಿ ಇದ್ದಿದ್ದ ಒಂದು ಕಳೆ, ಸೌಂದರ್ಯ ಎಲ್ಲ ಮುಖ ಎಲ್ಲ ಇಲ್ಲೋಗಿದೆ, ಅನಾರೋಗ್ಯದ ಚಿಹ್ನೆಗಳು. ಸ್ವಲ್ಪವೂ ಅವಳ ಶರೀರ, ಇವಾಗ ಅವಳ ಒಂದು ರೂಪ ಅವನಿಗೆ ಆಕರ್ಷಣೆ, ಅವನಿಗೆ ಅದರಿಂದ ಆಕರ್ಷಿತನಾಗ್ತಾ ಇಲ್ಲ. ಸೊ ಆಗ ಆ ಹುಡುಗಿ ಹೇಳ್ತಾಳೆ, ನೋಡಿ ನೀವು ನನ್ನ ಸೌಂದರ್ಯದ ಹಿಂದೆ ಬಿದ್ದಿದ್ರಿ, ಎಲ್ಲಿ ಹೋಯ್ತು ನನ್ನ ಸೌಂದರ್ಯ? ನನ್ನ ಸೌಂದರ್ಯವನ್ನು ತೋರಿಸ್ತೀನಿ ಅಂತ ಆ ಮಡಿಕೆಗಳನ್ನ ತಂದು ತೋರಿಸ್ತಾಳೆ, ಇದು ನನ್ನ ಸೌಂದರ್ಯ. ಆಮೇಲೆ ಅವಳು ಹೇಳ್ತಾಳೆ, ಯಾಕಂದ್ರೆ ಅವಳು ಭಗವಂತನ ಮಹಾಭಕ್ತಳು, ಅವಳು ಹೇಳ್ತಾಳೆ, ನಿಮಗೆ ನಿಜವಾದ ಸೌಂದರ್ಯ ಬೇಕಾ? ನಿಜವಾದ ಸೌಂದರ್ಯ ಅಂದ್ರೆ ನಮ್ಮ ರಂಗನಾಥನ ಕಣ್ಣನ್ನ ನೋಡಿ, ಇನ್ನು ನಿಮಗೆ ಯಾವ ಭೌತಿಕವಾದ ಒಂದು ಸುಂದರವಾದ ವಸ್ತುವನ್ನು ನೋಡಕ್ಕೆ ಆಸಕ್ತಿ ಇರಲ್ಲ. ಅಂದ್ರೆ ಏನಂತ, ಈ ಭೌತಿಕ ಜಗತ್ತಿನಲ್ಲಿ ನಾವು ಯಾವ ಯಾವ ವಸ್ತುಗಳಿಂದ ಆಕರ್ಷಿತರಾಗ್ತಾ ಇದೀವೋ ಆ ಆಕರ್ಷಣೆಯೇ ನಮ್ಮನ್ನ ಇಲ್ಲಿ ಹಿಡಿದಿಟ್ಟಿರೋದು. ಅರ್ಥ ಮಾಡ್ಕೊಂಡಿದ್ದೇನೆ, ಆಕರ್ಷಣೆಯೇ ನಮ್ಮನ್ನ ಈ ಭೌತಿಕ ಜಗತ್ತಿನಲ್ಲಿ ಇರಿಸಿರೋದು. ಆದ್ರೆ ಆ ಆಕರ್ಷಣೆಗೆ ಕಾರಣನೇ ಇಲ್ಲ. ಭಾಗವತದಲ್ಲಿ ಹೇಳ್ತಾರೆ,
ಇಂಗ್ಲಿಷ್ ಅಲ್ಲಿ ಇರ್ರಾಷನಲ್ ಅಟ್ಯಾಚ್ಮೆಂಟ್ ಟು ಡೆಡ್ ಮ್ಯಾಟರ್. ಇರ್ರಾಷನಲ್ ಅಂದ್ರೆ ಅದಕ್ಕೆ ತರ್ಕ ಇಲ್ಲ. ಯಾವುದರಿಂದ ಆಕರ್ಷಿತರಾಗಿದ್ದೀವಿ? ಮೃತ ವಸ್ತುವಿನಿಂದ ಆಕರ್ಷಿತರಾಗಿದ್ದೀವಿ. ನಾವು ಮೃತ ವಸ್ತುವಿನಿಂದ ಆಕರ್ಷಿತರಾಗಿದ್ದೀವಿ ಅಂದ್ರೆ ಎಲ್ಲಾ ವಸ್ತುಗಳು ಆಗಿರೋದೇ ಈ ಪಂಚಮಹಾಭೂತಗಳಿಂದ. ಈ ಪಂಚಮಹಾಭೂತಗಳಲ್ಲಿ ಎಲ್ಲಿ ಜೀವ ಇದೆ? ಹಾಗಾಗಿ ಇವು ಮೃತ ವಸ್ತು. ಯಾರೋ ಕಾರಿಂದ ಆಕರ್ಷಿತರಾಗ್ತಾರೆ, ಮೊಬೈಲ್ ಫೋನ್, ಯಾರೋ ಹುಡುಗಿ, ಯಾರೋ ಹುಡುಗ, ಯಾರೋ ಇನ್ನೊಂದು ಮತ್ತೊಂದು. ಆದ್ರೆ ಇದೆಲ್ಲವೂ ಕೂಡ ದಯವಿಟ್ಟು ತಿಳ್ಕೊಳ್ಳಿ, ಜಡ ವಸ್ತು. ಮತ್ತೆ ಎಲ್ಲವೂ ಆಗಿರೋದು ಇದೇ ಪಂಚಮಹಾಭೂತಗಳಿಂದ. ಸೊ ಇದನ್ನ ಮೊದಲು ಕೃಷ್ಣ ಇಲ್ಲಿ ವಿವರಿಸ್ತಾ ಇದ್ದಾನೆ ಈ 3 ಶ್ಲೋಕಗಳಲ್ಲಿ. ಮೊಟ್ಟ ಮೊದಲಿಗೆ ಇರುವಂತದ್ದು ಈ ಜಡ ವಸ್ತುಗಳು, ಅದರ ಜೊತೆಗೆ ಮನಸ್ಸು, ಬುದ್ಧಿ, ಅಹಂಕಾರ ಇದೆ. ಆದ್ರೆ ಈ ಭಗವಂತ ಈ ಪಂಚಮಹಾಭೂತಗಳನ್ನ ಸೃಷ್ಟಿ ಮಾಡಿದ್ದೇನಕ್ಕೆ? ಯಾರು ಅದರಿಂದ ಮೋಹಿತರಾಗ್ತಾರೋ ಮೋಹಿತರಾಗ್ಲಿ ಅಂತ ಬಿಟ್ಬಿಟ್ಟಿದ್ದಾರೆ. ಯಾರು ತಮ್ಮ ಪ್ರಜ್ಞೆಗೆ ಎಚ್ಚೆತ್ತು ಕೊಡ್ತಾರೋ ಅವ್ರೇನ್ ಮಾಡ್ತಾರೆ? ಓ, ಈ ಪಂಚಮಹಾಭೂತಗಳನ್ನ ಭಗವಂತ ಸೃಷ್ಟಿ ಮಾಡಿದ್ ಯಾಕೆ? ಅವನ ಸೇವೆಗೋಸ್ಕರ. ಹಾಗಾಗಿ ಎಲ್ಲಾ ವಸ್ತುಗಳನ್ನು ಕೂಡ ಭಗವಂತನ ಸೇವೆಯಲ್ಲಿ ಬಳಸೋಣ ಅಂತ ಯೋಚನೆ ಮಾಡ್ತಾನೆ. ಯಾರು? ಭಕ್ತ. ಅವನು ಆ ವಸ್ತುವನ್ನ ತನ್ನ ಇಂದ್ರಿಯ ಭೋಗಕ್ಕೆ ಉಪಯೋಗಿಸ್ಕೊಳ್ಳಲ್ಲ. ಯಾಕೆ? ಅದು ಭ್ರಮೆ. ಅದರಿಂದ ನಾನು ಇಲ್ಲಿ ಸಿಗಾಕೋತೀನಿ ಈ ಭೌತಿಕ ಜಗತ್ತಿನಲ್ಲಿ. ಆದ್ರೆ ಭಗವಂತ ಆ ಉದ್ದೇಶದಿಂದ ಈ ವಸ್ತುಗಳನ್ನ ಸೃಷ್ಟಿ ಮಾಡಿಲ್ಲ. ಉದ್ದೇಶ ಏನಿದ್ದು? ಆ ವಸ್ತುಗಳನ್ನ ಅವನ ಸೇವೆಯಲ್ಲಿ ಬಳಸಬೇಕು ಅನ್ನೋ ಉದ್ದೇಶದಿಂದ ಸೃಷ್ಟಿ ಮಾಡಿ. ಇಷ್ಟೇ ನಮಗೆ ಬೇಕಾಗಿರೋದು. ಇದಕ್ಕೆ ನಮ್ಮ ಆಚಾರ್ಯರು, ಈ ವಿಶೇಷವಾಗಿ ನಮ್ಮ ಇಸ್ಕಾನಿನ ಒಂದು ಪರಂಪರೆಯಲ್ಲಿ ನಾವು ಇದಕ್ಕೆ ಯುಕ್ತ ವೈರಾಗ್ಯ ಅಂತ ಕರಿತೀವಿ. ಯುಕ್ತ ವೈರಾಗ್ಯ. ವೈರಾಗ್ಯ ಅಂದ್ರೆ ಏನು? ಸಾಮಾನ್ಯವಾಗಿ ಯಾರೋ ಕಾವಿ ಬಟ್ಟೆ ಧರಿಸಿದ್ದಾರೆ, ವೈರಾಗಿಗಳವರು. ಅದೇನರ್ಥ? ಎಲ್ಲ ಭೌತಿಕ ವಸ್ತುಗಳನ್ನ ತ್ಯಜಿಸ್ಬಿಟ್ಟಿದ್ದಾರೆ. ಅದೇ ತ್ಯಜಿಸೋ ಅವಶ್ಯಕತೆ ಏನು? ತ್ಯಜಿಸ್ಬೇಕಾಗಿದ್ರೆ ಭಗವಂತ ಸೃಷ್ಟಿನೇ ಮಾಡಬೇಕಾಗಿರ್ಲಿಲ್ವಲ್ಲ? ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ತ್ಯಜಿಸ್ಬೇಕಾಗಿದ್ರೆ ಭಗವಂತ ಸೃಷ್ಟಿ ಯಾಕೆ ಮಾಡ್ದ? ಭಗವಂತನ ಉದ್ದೇಶ ಇದು. ಇದೇ ವಸ್ತು, ಇದನ್ನ ನೀನು ನಿನ್ನ ಇಂದ್ರಿಯ ಭೋಗಕ್ಕೋಸ್ಕರ ಉಪಯೋಗಿಸ್ಕೊಂಡ್ರೆ ಪತಿತನಾಗ್ತೀಯ, ಈಗ ಸಿಕ್ಕಾಕೋತೀಯ. ಇದನ್ನ ನನ್ನ ಸೇವೆಗೆ ಉಪಯೋಗಿಸಿದ್ರೆ ನೀನು ಮುಕ್ತನಾಗಿ ನನ್ನ ನಾಮಕ್ಕೆ ಬರ್ತೀಯ. ಸೊ ಆ ವಸ್ತುವನ್ನ ನಾವು ತ್ಯಜಿಸೋದಿಲ್ಲ, ಆ ವಸ್ತುವನ್ನ ಭಗವಂತನ ಸೇವೆಯಲ್ಲಿ ಬಳಸ್ತೀವಿ. ಇದು ಮುಖ್ಯವಾದ ವಿಷಯ. ಅದಕ್ಕೆ ನಾವು ಇಲ್ಲಿ ಕ್ಲಾಸ್ಗಳಲ್ಲಿ ನಿಮಗೆ ಇದ್ ಬಿಡಿ ಅದ್ ಬಿಡಿ ಅಂತ ಏನು ಹೇಳ್ತಾ ಇಲ್ವಲ್ಲ? ಹೇಳ್ತಾ ಇದೀನ ಏನಾದ್ರು? ಇಲ್ಲ. ಯಾಕಂದ್ರೆ ಎಲ್ಲವನ್ನು ಕೂಡ ನಾವು ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ಬೇಕು. ಯಾರಿಗೋ ತುಂಬಾ ಬುದ್ಧಿಶಕ್ತಿ ಇದೆ, ಭಗವಂತನ ಸೇವೆಯಲ್ಲಿ ಉಪಯೋಗಿಸಿ. ಯಾರಿಗೋ ಚೆನ್ನಾಗಿರೋ ನೋಡಿ ನಾವು ಯಾಕೆ ಸೇವೆಗಳ ಅವಕಾಶ ಯಾಕೆ ಕೊಡೋದು? ಯಾಕಂದ್ರೆ ನಿಮ್ಮಲ್ಲಿ ಭಗವಂತ ಏನು ಸಾಮರ್ಥ್ಯಗಳನ್ನು ಕೊಟ್ಟಿದ್ದಾನೋ ಅದನ್ನ ಅವನ ಸೇವೆಯಲ್ಲಿ ಉಪಯೋಗಿಸಿ. ಯಾರಿಗೋ ಹೂ ಚೆನ್ನಾಗಿ ಮಾಡಕ್ ಬರುತ್ತೆ, ಯಾರಿಗೋ ರಂಗೋಲಿ ಚೆನ್ನಾಗಿ ಇಡಕ್ ಬರುತ್ತೆ, ಯಾರಿಗೋ ಅಡುಗೆ ಮಾಡಕ್ ನಮ್ಗೆ ಇಲ್ಲಿ ಅವಕಾಶ ಇಲ್ಲ, ಆದ್ರೆ ಅದು ಸೇವೆ ಇರುತ್ತೆ. ಅಥವಾ ಕೀರ್ತನೆ ಮಾಡೋ ಸೇವೆ ಇರುತ್ತೆ, ಅಥವಾ ಈ ರೀತಿ ಬೇರೆ ಬೇರೆ. ಇವಾಗ ಒಂದು ಆರ್ಗನೈಸ್ ಮಾಡೋದು, ಪ್ರಸಾದ ತಗೊಂಡು ಬರೋದು, ಪ್ರಸಾದ ವಿತರಣೆ ಮಾಡಿ, ಎಲ್ಲವೂ ಕೂಡ ನಮಗೆ ಭಗವಂತ ಕೊಟ್ಟಿರೋ ಸಾಮರ್ಥ್ಯ. ಅದನ್ನು ನಾವು ಭಗವಂತನ ಸೇವೆಯಲ್ಲಿ ಉಪಯೋಗಿಸಬೇಕು. ಇದು ಉದ್ದೇಶ. ಇಲ್ಲಾಂದ್ರೆ ಯಾವ ಒಂದು ವಸ್ತುವಿನಿಂದ ಆಕರ್ಷಿತರಾದರೆ ಮೊದಲು ನಿಮ್ಮ ಮನಸ್ಸಿಗೆ ಏನು ಯೋಚನೆ ಬರಬೇಕು? ಇದು ಮೃತ ವಸ್ತು, ಈ ಪಂಚಮಹಾಭೂತದಿಂದ ಆಗಿರುವಂತಹ ವಸ್ತು. ಆ ವಸ್ತುವಿನಲ್ಲಿ ಸೌಂದರ್ಯ ಅನ್ನೋದು ಇರೋದು ಯಾವುದರಿಂದ? ಒಂದು ಮನುಷ್ಯನಲ್ಲಿ ಸೌಂದರ್ಯ ಇದೆ ಅಂದ್ರೆ ಅದಕ್ಕೆ ಕಾರಣ ಏನು? ಆತ್ಮ. ಆತ್ಮ ಶರೀರವನ್ನ ಬಿಟ್ಟು ಹೋದ್ಮೇಲೆ ಆ ಶರೀರದ ಸೌಂದರ್ಯ ಎಲ್ಲಿಗೆ ಹೋಯ್ತು? ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ಯಾವಾಗ ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನನ್ನ ಒಂದು ಈ ಭೌತಿಕ ಜಗತ್ತಿನಲ್ಲಿ ನೀವು ಯಾವುದಾದರೂ ಸುಂದರವಾದ ವಸ್ತುವನ್ನ ಕಂಡ್ರೆ ನನ್ನನ್ನು ಜ್ಞಾಪಿಸ್ಕೊಡಿ ಅಂತ ಕೃಷ್ಣ ಹೇಳ್ತಾನೆ. ಯಾಕಂದ್ರೆ ಅದು ನನ್ನ ಒಂದು ಚಿಕ್ಕ ಡ್ರಾಪ್, ನನ್ನ ಸೌಂದರ್ಯದ ಒಂದು ಡ್ರಾಪ್. ಇನ್ನು ಭಗವಂತನ ಸೌಂದರ್ಯ ಹೇಗಿರ್ಬೇಕು? ನಂಗೆ ಗೊತ್ತಿಲ್ಲ. ಇವತ್ತಿನ ಮಿಸ್ ವರ್ಲ್ಡ್ಗಳು ಯಾರು? ಯಾವ ಹೆಸರು ಗೊತ್ತಿಲ್ಲ. ಯಾರು ಗೊತ್ತಾ? ಕಿಶೋರ್, ಸ್ವಲ್ಪ ಯುವಕರನ್ನ ಕೇಳಬೇಕು, ಗೊತ್ತಿರ್ಬೋದು. ಏನೋ ಏನಿವೆ, ಯಾರೋ ಸುಂದರವಾದ ಬೇಕಾದಷ್ಟು ಅಥವಾ ಹ್ಯಾಂಡ್ಸಮ್ ಅಂತಾರೆ, ಯಾರು ನೋಡೋರು ಕೂಡ ನಾವು ಅವರಿಂದ ಆಕರ್ಷಿತರಾಗುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆಕರ್ಷಣೆಗೆ ಮುಂಚೆ ನಾವು ಯೋಚನೆ ಮಾಡೋಕೆ ಇದು ಕೃಷ್ಣನ ಒಂದು ಡ್ರಾಪ್, ಕೃಷ್ಣನ ಸೌಂದರ್ಯದ ಒಂದು ಡ್ರಾಪ್. ಇದು ಬಹಳ ಅದ್ಭುತವಾದ ವಿಷಯ. ಮೊನ್ನೆ ಓದ್ತಾ ಇದ್ದೆ ಎಲ್ಲೋ. ಸಾಮಾನ್ಯವಾಗಿ ನಾವು ಎಲ್ಲರಿಗೂ ಕೂಡ ಒಂದು ಸುಂದರವಾದ ವಸ್ತು ಅಥವಾ ಸುಂದರವಾದ ವ್ಯಕ್ತಿಯಿಂದ ಆಕರ್ಷಿತರಾಗೋದು ನಮ್ಮಲ್ಲಿರುವಂತಹ ಸ್ವಭಾವ, ನೇಚರ್.
ಆ ಸೌಂದರ್ಯ ಅಂದ್ರೆ ಕೇವಲ ಬಾಹ್ಯ ಸೌಂದರ್ಯ ಅಲ್ಲ, ಅವರ ಗುಣಗಳಿಂದಲೂ ಕೂಡ ನಾವು ಆಕರ್ಷಿತರಾಗ್ತೀವಿ. ಭಗವಂತ ನೋಡಿ ಹೇಗೆ ತನ್ನ ರೂಪವನ್ನ ಭಗವಂತ ನಮಗೆ ಹೇಗೆ ವ್ಯಕ್ತಪಡಿಸಿದ್ದಾನೆ. ಇವಾಗ ಇಲ್ಲಿ ನಾವು ರಾಧಾ ಮಾಧವರನ್ನ ನೋಡ್ತಾ ಇದ್ದೀವಿ. ಈ ಸೌಂದರ್ಯದಿಂದ ನಾವು ಭಗವಂತನ ನಾಮಕ್ಕೆ ಹೋಗ್ಬೋದು. ಈ ಸುಂದರವಾದ ರೂಪದಿಂದ ಆಕರ್ಷಿತರಾಗೋದ್ರಿಂದ ನಾವು ಭಗವಂತನ ನಾಮಕ್ಕೆ ಹೋಗ್ಬೋದು. ಸುಮ್ಮನೆ ಇನ್ನೇನು ಇಲ್ಲ, ಯಾವ ಜ್ಞಾನನೂ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಸುಮ್ಮನೆ ಅವನ ಸುಂದರವಾದ ರೂಪದಿಂದ ನಾವು ಆಕರ್ಷಿತರಾದ್ರೆ ಸಾಕು. ಬೇರೆ ಸೌಂದರ್ಯದಿಂದ ಆಕರ್ಷಿತರಾಗೋದ್ರಿಂದ ಏನಾಗುತ್ತೆ, ಈ ಜನನ ಮರಣ ಚಕ್ರದಲ್ಲಿ ಸಿಕ್ಕಾಕೋತೀವಿ. ಅವನ ಸೌಂದರ್ಯದಿಂದ ಆಕರ್ಷಿತರಾದ್ರೆ ಸುಮ್ಮನೆ ಸರಳವಾಗಿ ಅವನ ಧಾಮ ಕೊಟ್ಟೋಗ್ತೀವಿ. ಅಷ್ಟು ಸುಲಭ ಮಾಡ್ಕೊಟ್ಟಿದ್ದಾನೆ. ಯೋಚನೆ ಮಾಡಿ, ಅಷ್ಟು ಸುಲಭ ಮಾಡ್ಕೊಟ್ಟಿದ್ದಾನೆ. ಆ ಸೌಂದರ್ಯದಿಂದ ಆಕರ್ಷಿತರಾಗೋದು ಕೆಟ್ಟ ವಿಷಯ ಅಲ್ಲ. ಯಾವ ವಸ್ತುವಿನ ಸೌಂದರ್ಯದಿಂದ ಆಕರ್ಷಿತರಾಗ್ತಾ ಇದೀವಿ ಅನ್ನೋದು ಒಳ್ಳೇದು ಅಥವಾ ಕೆಟ್ಟ ವಿಷಯ. ಅವನ ಸೌಂದರ್ಯದಿಂದ ಆಕರ್ಷಿತರಾದ್ರೆ ಅದಕ್ಕಿಂತ ನಮ್ಮ ಗುರು ಮಹಾರಾಜರು ಯಾವುದೋ ಒಂದು ಸನ್ನಿವೇಶದಲ್ಲಿ ನಾನು ಕೇಳ್ತಾ ಇದ್ದೆ. ಅವ್ರು ಹೇಳಿದ್ರು, ಯಾರು ಕೃಷ್ಣನಿಂದ ಆಕರ್ಷಿತರಾಗಿದ್ದಾರೋ ಮಹಾಭಾಗ್ಯಶಾಲಿಗಳು. ಕೃಷ್ಣನ ರೂಪದಿಂದ ಯಾರು ಆಕರ್ಷಿತರಾಗಿದ್ದೀರೋ ನೀವು ಮಹಾಭಾಗ್ಯಶಾಲಿಗಳು. ಯಾಕೆ ಹೆಚ್ಚು ಕಡಿಮೆ ಜನರು ಭಕ್ತಿಯನ್ನ ಯಾಕೆ ಮಾಡ್ತಾರೆ ಅಂದ್ರೆ, ಭಕ್ತಿಯನ್ನ ಮಾಡೋದ್ರಿಂದ ನನಗೇನೋ ಸಿಗುತ್ತೆ. ಓಕೆ, ಕೃಷ್ಣ ಬೇಡ ಅಂತ ಹೇಳಿಲ್ಲ. ಕೃಷ್ಣ ಅದನ್ನು ಭಗವದ್ಗೀತೆಯಲ್ಲಿ ಹೇಳಿದಾನು 9ನೇ ಅಧ್ಯಾಯದಲ್ಲಿ. ಅರ್ಥವರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ಜಗತ್ತ. ಓಕೆ, ಯಾರಿಗೋ ಜೀವನದಲ್ಲಿ ಕಷ್ಟ ಇದೆ, ಬಂದ್ರಪ್ಪ ನನ್ನ ಹತ್ರ. ಅಥವಾ ಯಾರಿಗೂ ಹಣದ ಅವಶ್ಯಕತೆ ಇದೆ, ಬಂದ್ರಪ್ಪ ನನ್ನ ಹತ್ರ. ಬೇರೆ ಕಡೆ ಹೋಗ್ಬೇಡಿ. ಭಾಗವತದ ಹೇಳಿದಾರೆ, ಅಕಾಮ ಸರ್ವ ಕಾಮವು ಮೋಕ್ಷ ಕಾಮವು ದಾರತಿ ತೀವ್ರೇಣ ಭಕ್ತಿ ಯೋಗೇನ ವಿಜೇತ ಪುರುಷಂ ಪರಂ. ನಮಗೆ ಯಾವ ಇಚ್ಛೆ ಇಲ್ಲದೇ ಇದ್ರೂ ಸರಿ, ಈ ಭವಿಷ್ಯ ಈ ಜಗತ್ತಿನಲ್ಲಿರೋ ಎಲ್ಲಾ ವಿಷಯಗಳ ಆಸೆ ಇದ್ರೂ ಪರವಾಗಿಲ್ಲ. ಕೃಷ್ಣ ಹೇಳ್ತಾನೆ, ನನ್ನ ಹತ್ರ ಬನ್ನಿ, ಬೇರೆಯವ್ರ ಹತ್ರ ಹೋಗ್ಬೇಡಿ, ಅವಶ್ಯಕತೆ ಇಲ್ಲ, ಸುಮ್ಮನೆ ಸಮಯ ವ್ಯರ್ಥ ಮಾಡ್ಕೋತೀರಾ. ಸೊ ಕೃಷ್ಣ ಹೇಳ್ತಾನೆ, ಬನ್ನಿ ನನ್ನ ಹತ್ರ. ಇವಾಗ ನಾವು ಬರ್ತೀವಿ, ಏನೋ ಕೇಳ್ಕೊಂಡು ಬರ್ತೀವಿ, ಅದ್ರ ತಕ್ಷಣ ಅವ್ನ ಮುಖ ನೋಡ್ಬಿಡ್ತೀವಿ. ಅಬ್ಬ ಏನ್ ಸೌಂದರ್ಯ ಅಲ್ಲಿ ಸಿಕ್ಕಾಕೊಂಡು. ಅದಕ್ಕೆ ನಾವೇನ್ ಮಾಡ್ತೀವಿ, ಭಕ್ತರನ್ನೆಲ್ಲ ನಾವು ಮಾಯಾಪುರಕ್ಕೆ ಕರ್ಕೊಂಡು ಹೋಗ್ತೀವಿ, ಒಂದು ಯಾತ್ರೆ ಮಾಡ್ತೀವಿ. ನಮ್ಮ ಟ್ರಿಕ್ ಅದು. ಭೌತಿಕ ವಸ್ತುಗಳ ಮೇಲಿನ ಆಕರ್ಷಣೆ ಹೋಗ್ಬೇಕಂದ್ರೆ ಭಗವಂತ ರಾಧಾಕೃಷ್ಣನನ್ನು ತೋರಿಸ್ಬಿಟ್ರೆ ಆಗೋದು ನಮ್ ಕೆಲಸ ಮುಗೀತು. ಎಷ್ಟು ಜನ ಹೋಗಿದ್ದೀವಿ? ಹೋಗಿಲ್ಲ ಮಾಯಾಪುರಕ್ಕೆ. ಓಕೆ, ಮತ್ತೆ ಇವಾಗ ಏಪ್ರಿಲ್ ಅಲ್ಲಿ ಟ್ರಿಪ್ ಬರ್ತಾ ಇದೆ, ಸ್ವಲ್ಪ ದಯವಿಟ್ಟು ಯೋಚನೆ ಮಾಡಿ. ಓಕೆ, ಏಪ್ರಿಲ್ ಅಲ್ಲಿ ಜಗನ್ನಾಥ್ ಪುರಿ, ಇನ್ನೊಂದು ಜಾಗ ಇದೆ ಯಮುನಾ ಅಂತ, ಆಮೇಲೆ ಮಾಯಾಪುರ. ಇದು ಇನ್ವೆಸ್ಟ್ಮೆಂಟ್. ಓಕೆ, ಇನ್ವೆಸ್ಟ್ಮೆಂಟ್ ಟ್ರಿಪ್ ಅಲ್ಲ. ನನ್ನ ಜೀವನದ ಅನುಭವ. ನಾನು ಮೊದಲನೇ ಸತಿ ನನಗೆ ಇವೆಲ್ಲ ಏನು ಗೊತ್ತಿರಲಿಲ್ಲ, ಇನ್ನು ಜಸ್ಟ್ ಸುಮ್ಮನೆ ಇಸ್ಕೊಂಡು ಬಂದಿದೆ. ಅವರ ಯಾರೋ ಹಿಂಗೆ ಟೆಂಪಲ್ ಅಲ್ಲಿ ದೇವಸ್ಥಾನ ಹೇಳಿದ್ರು, ಓಕೆ ನಾವು ಯಾತ್ರೆಗೆ ಹೋಗ್ತಾ ಇದೀವಿ ಅಂತ. ಸರಿ ಅಂತ ಹೋದೆ. ಏನಂತೆ, ಎಲ್ಲೋ ಹೋಗ್ತಾ ಇರ್ತೀವಿ, ಸರಿ ಇಲ್ಲಿಗೂ ಹೋಗಿ ಬರೋಣ ಒಂದ್ಸತಿ ಅಂತ. ನನಗೇನು ಇಷ್ಟೊಂದು ತತ್ವಗಿತ್ತು ಏನು ಗೊತ್ತಿರಲಿಲ್ಲ ಅವಾಗ. ಸರಿ ಹೋದೆ. ಅಪ್ಪ, ರಾಧಾ ಮಾಧವನ ನೋಡಾದ್ಮೇಲೆ ಆಗ್ಬೇಕು, ಬರ್ಬೇಕಾ ವಾಪಸ್ಸು, ನಾನು ಇಲ್ಲೇ ಇಟ್ಬಿಡ್ತೀನಿ ಅನ್ನೋ ಅಷ್ಟು ಸುಂದರವಾದ ಅವನ ಸೌಂದರ್ಯ ಈ ಪಂಚಮಹಾಭೂತಗಳಿಂದ ಆಗಿಲ್ಲ. ಅವನ ಆಧ್ಯಾತ್ಮಿಕ ಶರೀರ, ಸಚ್ಚಿದಾನಂದ ಶರೀರ. ಆದ್ರೆ ಆಕರ್ಷಣೆ ಬಗ್ಗೆ ನಾನು ಹೇಳ್ತಾ ಇರೋದು, ಈ ಮೃತವಾಗಿರುವಂತಹ ಪಂಚಮಹಾಭೂತಗಳಿಂದ ಆಗಿರೋ ವಸ್ತುಗಳಿಂದ ಆಕರ್ಷಿತರಾಗಬೇಡಿ. ಅದರಿಂದ ಏನು ಪ್ರಯೋಜನ ಇಲ್ಲ. ಬಂಧನ, ಮೋಹ. ಸೊ ಹಾಗಾಗಿ ಕೃಷ್ಣ ಮೊದಲು ಈ ಪಂಚಮಹಾಭೂತಗಳ ಬಗ್ಗೆ ವರ್ಣನೆ ಮಾಡ್ತಾರೆ. ಇವಾಗ 5ನೇ ಶ್ಲೋಕದಲ್ಲಿ ನೀವು ಹೋದ್ವಾರ 3 ಶ್ಲೋಕ ಓದಿದ್ರಿ. ಆದ್ರೆ ನನ್ನ ಒಂದು ನಾನೇನ್ ತಿಳ್ಕೊಂಡಿದ್ದೀನಿ ಶ್ಲೋಕಗಳಿಂದ ನಾನು ಅದನ್ನ ಹೇಳ್ತಾ ಇದ್ದೀನಿ. 5ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಅಪರೇಯಮಿತಸ್ಮನ್ಯ ಪ್ರಕೃತಿ ವಿದ್ಯಮೇ ಪರಾಂ ಜೀವಭೂತ ಮಹಾಬಾಹು ಯಯೇದಂ ಧಾರ್ಯತೆ ಜಗತ್. ಈ ಧಾರ್ಯತೆ ಅನ್ನೋದು ಬಹಳ ಮುಖ್ಯವಾದ ಪದ ಇದೆ. ಧಾರ್ಯತೆ ಅಂದ್ರೆ ಸ್ವಪ್ರಯೋಜನಕ್ಕಾಗಿ ಉಪಯೋಗಿಸಿದೆ ಅಂತ ಅಲ್ಲ. ಇದಕ್ಕೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ದುರುಪಯೋಗ. ಓಕೆ, ದುರುಪಯೋಗ. ಸೊ ಈ ಧಾರ್ಯತೆ ಅಂದ್ರೆ ಏನಂತ, ಭಗವಂತ ಈ ಪಂಚಮಹಾಭೂತಗಳನ್ನ ಯಾವುದೋ ಒಂದು ಉದ್ದೇಶದಿಂದ ಸೃಷ್ಟಿ ಮಾಡಿದಾನೆ. ಅದರ ಸದುಪಯೋಗ ಪಡಿಸ್ಕೊಳ್ಳೋ ಬದಲು ನಾವೇನ್ ಮಾಡ್ತಾ ಇದೀವಿ, ದುರುಪಯೋಗ ಪಡಿಸ್ಕೊಳ್ತಾ ಇದೀವಿ. ಅಷ್ಟು ನನಗೆ ಭಗವಂತ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಾವು ಆತ್ಮಗಳು ಭಗವಂತನ ತಟಸ್ಥ ಶಕ್ತಿ. ತಟಸ್ಥ ಶಕ್ತಿ ಅಂದ್ರೆ ಏನು? ಭೌತಿಕ ಶಕ್ತಿಯ ಸಂಪರ್ಕದಲ್ಲಾದ್ರೂ ಇರ್ಬೋದು ನಾವು, ಇಲ್ಲ ಮನಸ್ಸು ಮಾಡಿದ್ರೆ ಆಧ್ಯಾತ್ಮಿಕ ಶಕ್ತಿಯ ಸಂಪರ್ಕಕ್ಕೆ ಹೋಗಬಹುದು. ಇದಕ್ಕೆ ತಟಸ್ಥ ಅಂತಾರೆ. ತಟಸ್ಥ ಅಂದ್ರೆ ಬಾರ್ಡರ್ ಇದೆ. ಈ ಕಡೆ ಭೌತಿಕ ಶಕ್ತಿ ಇದೆ, ಈ ಕಡೆ ಆಧ್ಯಾತ್ಮಿಕ ಶಕ್ತಿ ಇದೆ.
ಮಧ್ಯದಲ್ಲಿ ನಿಂತಿದ್ದೀವಿ. ನಾವು ಈ ಕಡೆ ಬೇಕಾದ್ರೆ ಬರ್ಬೋದು, ಆ ಕಡೆ ಬೇಕಾದ್ರೆ ಬರ್ಬೋದು. ಇವಾಗ ಸಾಮಾನ್ಯ ಭಾರತದಲ್ಲಿ ನಮ್ದು ಎಲ್ಲ ಒಂದು ಸ್ವಲ್ಪ 50-50 ಅಲ್ವಾ? ಯಾವ್ದನ್ನು 100% ತಗೊಳ್ಳಲ್ಲ. ಪ್ರಭು ಇದು ಮಾಡಬೇಕು, ಅದು ಮಾಡಬೇಕು, ಇನ್ನೊಂದು ಮಾಡಬೇಕು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಒಂದು ಕಾಲು ಭೌತಿಕ ಶಕ್ತಿಯಲ್ಲಿ ಇರ್ತೀವಿ, ಇನ್ನೊಂದು ಕಾಲು ಆಧ್ಯಾತ್ಮಿಕ ಶಕ್ತಿಯಲ್ಲಿ ಇರ್ತೀವಿ. ಆಮೇಲೆ ನೋಡ್ತೀವಿ ಬೋಟ್ ಅಲ್ಲಾಡ್ತಾ ಇದೆಯಾ, ಸರಿಯಾಗಿ ಹೋಗ್ತಾ ಇದೆಯಾ, ಸ್ವಲ್ಪ ನೋಡೋಣ, ಒಂದು ಸ್ವಲ್ಪ ಸಮಯ ಪ್ರಭು, ಸುಮ್ಮನೆ ಅರ್ಜೆಂಟ್ ಮಾಡ್ಬೇಡಿ, ನೀವು ನಿಧಾನಕ್ಕೆ ನಮ್ಮ ಜೊತೆ ಇಲ್ಲಿ ನಾವು ಬರ್ತಾ ಇದೀವಿ, ನಿಧಾನಕ್ಕೆ. ಪ್ರಭುಪಾದರಿದ್ದಾಗ ಭಕ್ತರು ಹಿಂಗೆ ಸುಮ್ಮನೆ ಬರ್ತಾ ಇದ್ರು ದೇವಸ್ಥಾನದ ಒಳಗಡೆ. ಪ್ರಭುಪಾದರು ನೋಡೋರು, ನೆಕ್ಸ್ಟ್ ಅಲ್ಲಿಂದ ಎಕ್ಸಿಟ್ ಇನ್ನೊಂದ್ ಕಡೆ, ಎಲ್ಲಿ ಅವರು ಡ್ರೆಸ್ ಎಲ್ಲ ಚೇಂಜ್ ಮಾಡಿ, ಹೆಂಗಸರು ಸೀರೆ ಉಟ್ಕೊಂಡು ಬರ್ತಾರೆ, ಗಂಡಸರು ತಲೆ ಒರೆಸ್ಕೊಂಡು ಧೋತಿ ಕುರ್ತಾ ಹಾಕೊಂಡು ಬರ್ತಾರೆ, ಅಷ್ಟೇ. ಇನ್ನೇನಿಲ್ಲ, ಪ್ರಭು ವೆಯ್ಟ್ ಮಾಡಿ ನಾಳೆ ಬರ್ತೀವಿ, ಇನ್ನೊಂದು ವರ್ಷ ಆದ್ಮೇಲೆ ಬರ್ತೀವಿ, ಏನಿಲ್ಲ. ಅದು ಪ್ರಭುಪಾದರ ಉಪಸ್ಥಿತಿ, ಅವರ ಶಕ್ತಿ, ಅವರ ಆಧ್ಯಾತ್ಮಿಕ ಶಕ್ತಿ. ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾ ಇದ್ರು? ಚೈತನ್ಯ ಮಹಾಪ್ರಭುಗಳು ದಕ್ಷಿಣ ಭಾರತಾದ್ಯಂತ ಪ್ರವಾಸ ಮಾಡಿದ್ದಾರೆ, ಎಲ್ಲರಿಗೂ ಕೃಪೆ ಕೊಡೋಕ್ಕೋಸ್ಕರ. ಚೈತನ್ಯ ಮಹಾಪ್ರಭು ಯಾರು? ಸ್ವಯಂ ಕೃಷ್ಣ. ಸೊ ಅವರು ಕೃಪೆಯನ್ನ ಹೇಗೆ ಕೊಡ್ತಾ ಇದ್ರು ಗೊತ್ತಾ? ಸುಮ್ಮನೆ ಒಂದು ಹಳ್ಳಿಗೆ ಹೋಗೋರು, ಒಂದು ಹಳ್ಳಿಗೆ ಹೋಗಿ ಇದು ಚೈತನ್ಯ ಮಹಾಪ್ರಭುಗಳ ಸೌಂದರ್ಯ ಅಂದ್ರೆ ಅದು ಕೃಷ್ಣ ಪ್ಲಸ್ ರಾಧಾರಾಣಿ ಇಬ್ಬರ ಸೌಂದರ್ಯ ಒಟ್ಟಿಗೆ ಸೇರಿರೋದು. ಯೋಚನೆ ಮಾಡೋದಕ್ಕೂ ಆಗಲ್ಲ ನಮಗೆ ಅಂತಹ ಸೌಂದರ್ಯ. ಸೊ ಅವರನ್ನು ನೋಡೇ ಅವರು ತುಂಬಾ ಎತ್ತರದ ಒಂದು ರೂಪ, ಹೊಳಿತಾ ಇರೋ ಕರಗಿರೋ ಚಿನ್ನದ ಬಣ್ಣ. ಶಾಸ್ತ್ರದಲ್ಲಿ ಹೇಳ್ತಾರೆ, ಅವರನ್ನ ಸುಮ್ಮನೆ ನೋಡೋದ್ರಿಂದಾನೆ ಜನರು ಹಂಗೆ ನಿಜವಾಗ್ಲೂ ಮೂರ್ಛಿತರಾಗಿ ಹೋಗ್ತಾ ಇದ್ರು. ಸುಮ್ಮನೆ ಅವಾಗ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾ ಇದ್ರು? ಅವರಿಗೆ ಸುಮ್ಮನೆ ತಮ್ಮ ಹೃದಯದಲ್ಲಿರೋ ಆ ಪ್ರೇಮವನ್ನ ಅವರು ತಮ್ಮ ಆ ವ್ಯಕ್ತಿಗೆ ಕೊಟ್ಬಿಡು ಅಷ್ಟೇ. ಒಂದು ಹಳ್ಳಿಯಲ್ಲಿ ಅಥವಾ ಒಂದು ಊರಿನಲ್ಲಿ ಒಬ್ಬ ವ್ಯಕ್ತಿ ಚೈತನ್ಯ ಮಹಾಪ್ರಭುಗಳ ಭಕ್ತನಾದ. ಅದರ ಜೊತೆಗೆ ಆ ಪೂರ್ತಿ ಹಳ್ಳಿಯನ್ನ ಭಕ್ತರನ್ನಾಗಿ ಮಾಡುವಷ್ಟು ಶಕ್ತಿಯನ್ನ ಕೊಟ್ಟು ಕಳಿಸ್ಬಿಟ್ರು ಅವರು ಚೈತನ್ಯ ಮಹಾಪ್ರಭು. ಸುಮ್ಮನೆ ಒಂದ್ಸತಿ ನೋಡಿ, ಒಂದೇ ಸತಿ ಚೈತನ್ಯ ಮಹಾಪ್ರಭುಗಳನ್ನ ನೋಡಿ ಒಬ್ಬ ಭಕ್ತರಾದ, ಅವನಿಂದ ಪೂರ್ತಿ ಹಳ್ಳಿ ಭಕ್ತಿ ಆಯ್ತು, ಭಕ್ತರಾದ್ರು. ಈ ರೀತಿ ಸಂಪೂರ್ಣ ದಕ್ಷಿಣ ಭಾರತದಲ್ಲಿ ಕೇವಲ ಭಕ್ತರೇ ಇದ್ರಂತೆ, ಕೇವಲ ಭಕ್ತರು. ನೋಡಿ ನಾವು ಎಷ್ಟು ಚೆನ್ನಾಗಿ ಬಿದ್ದಿದ್ದೀವಿ ಇವಾಗ. ಅದಿನ್ನೂ ಆಗಿ 500 ವರ್ಷ ಕೂಡ ಆಗಿಲ್ಲ. ಚೈತನ್ಯ ಮಹಾಪ್ರಭು ಬಂದು ಹೋಗಿ 500 ವರ್ಷ ಕೂಡ ಆಗಿಲ್ಲ. ಭಗವಂತನ ಶಕ್ತಿಯನ್ನೇ ಮೀರಿ ನಾವು ಈ ಪಾಶ್ಚಾತ್ಯರ ಕೈಯಿಂದ ಸಿಕ್ಕಾಕೊಂಡು ಹೆಂಗ್ ಬಿದ್ದಿದ್ದೀವಿ ನೋಡಿ. ಇದು ನಮ್ಮ ಪತಿತ ಸ್ಥಿತಿ. ಆದ್ರೆ ಸ್ವಯಂ ಭಗವಾನ್, ಯಾಕಂದ್ರೆ ಇದನ್ನ ಹೇಳ್ತಾ ಇದೀನಿ, ಅವರ ಸುಮ್ಮನೆ ಒಂದು ದರ್ಶನದಿಂದ ಜನರು ಭಕ್ತರಾಗ್ತಾ ಇದ್ರು. ಚೈತನ್ಯ ಪ್ರಭುಪಾದದ ಅದೇ ಒಂದು ಶಕ್ತಿ ಚೈತನ್ಯ ಮಹಾಪ್ರಭುವಿಂದ ಸಶಕ್ತರಾಗಿದ್ರಿಂದ ಜನರು ಬರ್ತಾ ಇದ್ರು. ಒಂದೇ ಸತಿ ಸ್ವೀಕಾರ, ಡೈರೆಕ್ಟ್ ಆಗಿ ಅಷ್ಟೇ, ಇನ್ನೇನು ಇಲ್ಲ. ಯಾಕೆ? ಆ ಒಂದು ಅವರಲ್ಲಿ ವಿಶ್ವಾಸ ಬರೋದು. ಹೌದು, ಈ ಆಧ್ಯಾತ್ಮಿಕ ಶಕ್ತಿಯಲ್ಲಿ ನಾವು ಸಂಪೂರ್ಣವಾಗಿ ಎರಡು ಕಾಲನ್ನು ಇಡೋಣ. ಬರೀ ಬ್ರಹ್ಮಚಾರಿಗಳಲ್ಲ, ಹುಡುಗರು ಹುಡುಗಿಯರು ಆ ಸಮಯದಲ್ಲಿ ಎಲ್ಲ 15, 18, 19, 20, 21 ಎಲ್ಲಾ ವಯಸ್ಸಿನ ಯುವತಿಯರು ಹೆಚ್ಚಾಗಿ ಪ್ರಭುಪಾದರ ಹತ್ರ ಬಂದಿದ್ರು. ಅವಾಗ ಪ್ರಭುಪಾದ ಏನ್ ಮಾಡಿದ್ರು? ಈ ಪಾಶ್ಚಾತ್ಯರ ಒಂದು ಸಂಸ್ಕೃತಿಯಲ್ಲಿ ಎಲ್ಲ ಅನೈತಿಕ ಲೈಂಗಿಕತೆ ಇವೆಲ್ಲ ಇದೆ. ಸೊ ಪ್ರಭುಪಾದ ಹೇಳಿದ್ರು, ಇಲ್ಲ, ನನ್ನ ಸಂಸ್ಥೆಯಲ್ಲಿ ಬಂದ್ರೆ ನೀವು ಇಲ್ಲ ಬ್ರಹ್ಮಚಾರಿಗಳಾಗಿರ್ಬೇಕು, ಇಲ್ಲ ನೀವು ವಿವಾಹಿತರಾಗಿರ್ಬೇಕು. ಓಕೆ, ಯಾರು ವಿವಾಹ, ಯಾರೋ ಹುಡುಗ ಇದ್ದಾರೆ, ಒಬ್ಳು ಹುಡುಗಿದ್ದಾರೆ, ಸರಿ, ನೀವಿಬ್ರು ಮದುವೆ ಆಗಿ ಅಷ್ಟೇ. ಮದುವೆ ಮಾಡ್ಬಿಟ್ಟು ಆಮೇಲೆ ನೀವು ಹೋಗಿ ಜಪಾನ್ಗೆ ಹೋಗಿ, ನೀವು ಇಂಗ್ಲೆಂಡ್ ಹೋಗಿ, ನೀವು ಇನ್ನೊಂದು ದೇಶಕ್ಕೆ ಹೋಗಿ. ಯಾರು ಇವಾಗ ತಾನೇ ಮದುವೆ ಆಗ್ಯಾರ ಹುಡುಗ ಹುಡುಗಿ, ಅವ್ರ ಜೋಬ್ನಲ್ಲಿ ಒಂದು ಪೈಸಾ ಇಲ್ಲ, ಭೌತಿಕ ಜೀವನ ಏನು ಅಂತ ಗೊತ್ತಿಲ್ಲ. ಇದು ಶರಣಾಗತಿ. ಅರೆ ನಾವೇನ್ ಮಾಡ್ತೀವಿ, ಇಲ್ಲೊಂದು ಅಲ್ಲೊಂದು ಹಂಗೆಯೇ ಹೋಗ್ತಾ ಇರುತ್ತೆ ಕೋರ್ಟು. ಹೋಗ್ಲಿಯಪ್ಪ ಹೋಗ್ಲಿ, ಒಂದು 50 ವರ್ಷಕ್ಕಾದ್ರೂ ವಾನಪ್ರಸ್ಥವನ್ನಾದ್ರೂ ಪ್ರವೇಶ ಮಾಡಿ 2 ಕಾಲನ್ನು ಒಂದ್ ಕಡೆ ಇಡಿ ಅಂದ್ರೆ ನಮ್ಮ ಭಾರತದಲ್ಲಿ ನಾವು ಅದನ್ನು ಹಿಂದೆ ಮುಂದೆ ನೋಡ್ತೀವಿ. ಸೊ ಇಲ್ಲಿ ಹೇಳ್ತಾ ಇರೋದು, ನಾವು ಈ ವಸ್ತುಗಳನ್ನ ನಾವು ಸರಿಯಾಗಿ, ತಟಸ್ಥ ಶಕ್ತಿಗಳಾಗಿ ನಾವು ವಸ್ತುಗಳನ್ನ ಸರಿಯಾಗಿ ಭಗವಂತನ ಸೇವೆಯಲ್ಲಿ ಬಳಸಬೇಕು. ಅದಕ್ಕೋಸ್ಕರ ಭಗವಂತ ಇದನ್ನು ಸೃಷ್ಟಿ ಮಾಡಿದ್ರು. ಅದೇ ನಾವೇನು ಮಾಡ್ತಾ ಇದೀವಿ? ನಾವು ಅದನ್ನು ಶೋಷಣೆ ಮಾಡ್ತಾ ಇದೀವಿ, ದುರುಪಯೋಗ ಪಡಿಸ್ಕೊಳ್ತಾ ಇದೀವಿ. ಯಾದಕ್ಕೋಸ್ಕರ? ನಮ್ಮ ಸ್ವಾರ್ಥಕ್ಕೋಸ್ಕರ, ನಮ್ಮ ಇಂದ್ರಿಯ ಭೋಗಕ್ಕೋಸ್ಕರ. ನಮಗೂ ಆ ವಸ್ತುವನ್ನ ನಾವು ಭಗವಂತನ ಸೇವೆಯಲ್ಲಿ ಯಾವ ರೀತಿಯಲ್ಲಿ ಉಪಯೋಗಿಸ್ತಾರೆ. ಇದರಿಂದಾನೇ ಈ ಭೌತಿಕ ಜಗತ್ತಿನಲ್ಲಿ ಜನರು ಕಷ್ಟ ಪಡ್ತಾರೆ. ಕಷ್ಟಕ್ಕೆ ಕಾರಣ ಏನು? ತಪ್ಪು ಕೆಲಸ ಮಾಡ್ತಾ ಇದೀವಿ. ಏನು ತಪ್ಪು ಕೆಲಸ? ನನಗೆ ಕೊಟ್ಟಿದ್ದೇ ಇರೋ ವಸ್ತುವನ್ನ ನನಗೋಸ್ಕರ ನಾನು ಉಪಯೋಗಿಸ್ಕೊತಾ ಇದೀನಿ, ಇಷ್ಟೇ ತಪ್ಪು ಕೆಲಸ.
ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ನಿಮಗೆ ಕೊಟ್ಟಿಲ್ಲದೇ ಇರೋ ವಸ್ತುವನ್ನ ನೀವು ನಿಮಗೋಸ್ಕರ ಉಪಯೋಗಿಸ್ಕೊಂಡಾಗ ನಿಮ್ಮನ್ನ ಏನಂತ ಕರೀತಾರೆ ಶಾಸ್ತ್ರದಲ್ಲಿ? ಕಳ್ಳ. ಕಳ್ಳ ಸಂತೋಷವಾಗಿ ಸಾಧ್ಯ. ಕಳ್ಳ ಯಾವಾಗ ಟೆನ್ಷನ್ ಅಲ್ಲಿ ಇರ್ಬೇಕಂತ. ಪೊಲೀಸ್ ಯಾವಾಗ ಬರ್ತಾನೋ, ಯಾವಾಗ ಕಷ್ಟ ಬರುತ್ತೋ. ಇದು ನಮ್ಮ ಜೀವನ ಸರಳವಾದ ಸತ್ಯ. ಹಾಗಾಗಿ ನಾವೇನ್ ಮಾಡ್ಬೇಕು? ಎಲ್ಲವನ್ನು ಬಿಟ್ಟು ಓಡೋಗಕ್ಕೆ ಅವಶ್ಯಕತೆ ಇಲ್ಲ. ಎಲ್ಲವನ್ನು ಭಗವಂತನ ಸೇವೆಯಲ್ಲಿ ಉಪಯೋಗಿಸಿ ಅಷ್ಟೇ ಮಾಡ್ಬೇಕಾದ್ರೆ. ಎಲ್ಲವನ್ನು ಭಗವಂತನ ಸೇವೆಗೆ ಉಪಯೋಗಿಸಿ ಅಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಊಟನ ಒಂದನ್ನು ಅರ್ಪಣೆ ಮಾಡಿಯಪ್ಪ, ನಿಮ್ಗೆ ಏನೇನ್ ಬೇಕೋ ತಿನ್ನಿ, ಯಾರು ಬೇಡ ಅಂದ್ರು. ಇದು ಭಕ್ತಿ. ಆರಂಭದಲ್ಲಿ ನಮಗೋಸ್ಕರನೇ ಮಾಡ್ಬೋದಿಗೆ, ಏನು ತೊಂದರೆ ಇಲ್ಲ. ಕೃಷ್ಣ ಹೇಳ್ತಾನೆ, ನಿನಗಿಷ್ಟ ಅಲ್ವಾ ಗುಲಾಬ್ ಜಾಮೂನ್, ತಿನ್ನು. ನೀವು ಅನ್ಕೊಂಡಿರ್ಬೇಕು, ಏನು ಆಸಾದ ಕೂತ್ಕೊಂಡು ಮಾತಾಡ್ತಾ ಇದಾರೆ, ಗುಲಾಬ್ ಜಾಮೂನ್ ಮೇಲೆ ಎಷ್ಟು ಇವರಿಗೆ ಆಸೆ ಅಂತ ಯೋಚನೆ ಮಾಡ್ತೀವಿ. ಅಷ್ಟೊಂದು ಆಸೆ ಇಲ್ಲ. ಸುಮ್ಮನೆ ನಿಮ್ಗೆಲ್ಲ ಒಂದ್ ಸ್ವಲ್ಪ, ಇಲ್ಲಾಂದ್ರೆ ಮಲಗಿರೋರು ಹೆಂಗೆ ಎಪ್ಸೋದು ನಾವು? ಎಲ್ಲಾ ವಸ್ತುವು ಕೂಡ ಭಗವಂತನ ಸಂತೃಪ್ತಿಗೋಸ್ಕರ ಪಡಿಸ್ಬೇಕು. ಹಾಗಾಗಿ ಈ ಶಕ್ತಿಯನ್ನು ನಮಗೆ ಕೊಡಲಾಗಿದೆ. ಈ ವಸ್ತುಗಳನ್ನ ಯಾವ ರೀತಿ ಉಪಯೋಗಿಸಬೇಕು ಅನ್ನೋ ಒಂದು ನಿರ್ಧಾರ ನಾವು ಮಾಡಬೇಕು. ಹಾಗಾಗಿ ನಮ್ಮನ್ನ ತಟಸ್ಥ ಶಕ್ತಿ ಅಂತ ಕರೀತಾರೆ. ಮತ್ತೆ 7.6ರಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ, ಈ ಭೌತಿಕ ಜಗತ್ತಿನಲ್ಲಿ ಈ 2 ವಸ್ತುಗಳನ್ನ ಬಿಟ್ರೆ ಇನ್ನೇನು ಇಲ್ಲ. ಯಾವ 2 ವಸ್ತು? ಆಧ್ಯಾತ್ಮಿಕ ವಸ್ತು, ಭೌತಿಕ ವಸ್ತು. ಭೌತಿಕವಾದದ್ದು ಮೃತವಾಗಿದೆ, ಆಧ್ಯಾತ್ಮಿಕ ವಸ್ತು ಚೇತನವಾಗಿದೆ. ಈ ಆಧ್ಯಾತ್ಮಿಕ ವಸ್ತು ಭೌತಿಕ ವಸ್ತುವನ್ನ ಉಪಯೋಗಿಸಬಹುದು, ಅದರ ಸದುಪಯೋಗ ಆದರೂ ಮಾಡಬಹುದು, ದುರುಪಯೋಗ ಆದರೂ ಮಾಡಬಹುದು. ಇದು 3 ಶ್ಲೋಕಗಳಲ್ಲಿ ಕೃಷ್ಣ ಈ ಭೌತಿಕ ಜಗತ್ತಿನ ಸೃಷ್ಟಿಯ ಉದ್ದೇಶ ಏನು ಅನ್ನೋದನ್ನ ಬಹಳ ಸರಳವಾಗಿ ಹೇಳ್ತಿದ್ದಾನೆ. ಗೊತ್ತಾಯ್ತಾ? ಈ ಭೌತಿಕ ಸೃಷ್ಟಿಯ ಉದ್ದೇಶ ಏನು? ಅದನ್ನ ನಮಗೋಸ್ಕರ ಉಪಯೋಗಿಸ್ಕೊಳ್ಳೋದು. ಅಷ್ಟೇ ಸೀರಿಯಸ್ ಆಗಿ ಹೇಳ್ತೀನಿ. ನೋಡೋಣ ಎಷ್ಟು ಜನ ಎಚ್ಚರವಾಗಿದ್ದಾರೆ. ಭಗವಂತನ ಸಂತೃಪ್ತಿಗೋಸ್ಕರ ಉಪಯೋಗಿಸ್ಬೇಕು. ಸರಳವಾದ ವಿಷಯ. ಇವಾಗ ಒಂದು ಭಗವಂತ ಹೂವನ್ನ ಸೃಷ್ಟಿ ಮಾಡಿದ್ದಾನೆ. ಎಷ್ಟು ಸುಂದರವಾದ ವಸ್ತು. ನಾವ್ಯಾರು ಮಾಡಕ್ಕಾಗಲ್ಲ, ಯಾವ ಸೈಂಟಿಸ್ಟು ಮಾಡಕ್ಕಾಗಲ್ಲ. ಆ ಸುಂದರವಾದ ವಸ್ತುವನ್ನು ನಾವು ಮೊದಲು ನಮ್ಮ ಕುತ್ತಿಗೆ ಹಾಕಬಾರ್ದು. ನಮ್ಮ ದಕ್ಷಿಣ ಭಾರತದಲ್ಲಿ ಇದೊಂದು ಕೆಟ್ಟ ರೂಢಿ. ಅಂಗಡಿಗೆ ಹೋಗ್ತಾರೆ, ಹೂ ತಗೋತಾರೆ, ಡೈರೆಕ್ಟ್ ಆಗಿ ಮಾಡ್ಕೊಂಡು ಬಿಡ್ತಾರೆ. ನಿಮ್ಗೋಸ್ಕರ ಮಾಡಿಲ್ಲಪ್ಪ, ಅದನ್ನ ಅವನಿಗೋಸ್ಕರ ಮಾಡಿರೋದು. ಆಯ್ತು, ಇಷ್ಟ ಆಯ್ತಾ, ಮನೆಗೆ ತಗೊಂಡು ಬಂದು ದೇವ್ರಿಗೆ ಅರ್ಪಣೆ ಮಾಡಿ ಕೊಡಿ, ಯಾರು ಬೇಡ. ಇದು ನಮ್ಮ ಸಂಸ್ಕೃತಿ. ಎಲ್ಲವೂ ಪ್ರಸಾದವಾಗಿರ್ಬೇಕು. ಎಲ್ಲವೂ ಪ್ರಸಾದ. ವಸ್ತ್ರವೂ ಪ್ರಸಾದ. ನಮ್ಮ ಪರಂಪರೆಯಲ್ಲಿ ಹೊಸ ಬಟ್ಟೆಯನ್ನು ತಂದಾಗ ಮೊದಲು ಭಗವಂತನಿಗೆ ಅರ್ಪಣೆ ಮಾಡಿ, ನಿನ್ನ ಪ್ರಸಾದವಾಗಿ ನಾ ಇದನ್ನ ಸ್ವೀಕಾರ ಮಾಡಿ. ಇಷ್ಟೇ ಜೀವನ. ಏನು ಕಠಿಣ ಅಲ್ಲ. ಮಾಡ್ತಾ ಇರೋ ಕೆಲಸಗಳೇ, ಪ್ರಕ್ರಿಯೆ ಮಾತ್ರ ಬದಲಾವಣೆ. ಅದಕ್ಕೆ ಇವತ್ತಿನ ಶ್ಲೋಕ ಇನ್ನು ನಾನು ಶುರು ಮಾಡಿಲ್ಲ. ಆದರೆ 7ನೇ ಅಧ್ಯಾಯ 7ನೇ ಶ್ಲೋಕ ಕೃಷ್ಣ ಹೇಳ್ತಿದ್ದಾನೆ, ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ಮತ್ತ ಪರತರಂ ನಾಣ್ಯತ್. ಕೃಷ್ಣ ಹೇಳ್ತಿದ್ದಾನೆ, ನನ್ನನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಈ ಭೌತಿಕ ಜಗತ್ತಿನಲ್ಲಾಗ್ಲಿ ಆಧ್ಯಾತ್ಮಿಕ ಜಗತ್ತಿನಲ್ಲಾಗ್ಲಿ ಕೃಷ್ಣನ ಬಿಟ್ಟರೆ ಬೇರೆ ಯಾವ ಸತ್ಯವೂ ಇಲ್ಲ. ಅದಕ್ಕೆ ಅವನನ್ನ ಪರಮ ಸತ್ಯ ಅಂತ ಕರೀತಾರೆ. ಪರಮ ಸತ್ಯ ಅಂದ್ರೆ ಎಲ್ಲಕ್ಕಿಂತ ಶ್ರೇಷ್ಠವಾದ ಸತ್ಯ. ಅದನ್ನ ಮಿಗಿಲಾದ ಸತ್ಯ ಇಲ್ಲ. ಸತ್ಯ ಅಂದ್ರೆ ಏನು? ಬದಲಾಗದೆ ಇರುವಂತದ್ದು. ಕೃಷ್ಣ ಹೇಳ್ತೇನೆ, ಮತ್ತ ಪರತರಂ ನಾಣ್ಯ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತ್ತಂ ಸ್ತುತೆ ಮಣಿಗಣ. ಒಂದು ಮಣಿಗಳ ಒಂದು ಹಾರ. ಆ ಮಣಿಗಳ ಹಾರ, ಸುಂದರವಾದ ಮುತ್ತಿದೆ, ಮುತ್ತುಗಳ ಹಾರ. ಮುತ್ತುಗಳು, ಆ ಮುತ್ತುಗಳು ಯಾವುದರ ಆಧಾರದ ಮೇಲೆ ಹಾರವಾಗಿ ನಿಂತಿವೆ? ದಾರ ಕಾಣುತ್ತಾ? ಎಷ್ಟು ಸುಂದರವಾಗಿ ಒಂದು ಚೂರು ಕ್ಯಾಪ್ ಇಲ್ಲದೆ ಇರೋ ರೀತಿಯಲ್ಲಿ ಸುಂದರವಾದ ಮಣಿಗಳಿಂದ ಹಾರ ಆಗಿದೆ. ನೋಡಿದಾಗ ನಮಗೆ ಕಾಣೋದು ಮಣಿ ಮಾತ್ರ. ಆದ್ರೆ ಆ ದಾರ ಇದ್ದರೆ ಮಣಿಗಳ ಸೌಂದರ್ಯ. ಕೃಷ್ಣ ಹೇಳ್ತದಾನೆ, ಈ ಭೌತಿಕ ಜಗತ್ತಿನ ನಿಮಗೆ ಕಣ್ಣಿಗೆ ಏನ್ ಕಂಡ್ರು ಕೂಡ ಅದ್ರ ಹಿನ್ನೆಲೆಯಲ್ಲಿ ಯಾರಿರೋದು? ಇದನ್ನ ನಾವು ನೋಡೋದನ್ನ ಕಲ್ತ್ಕೋಬೇಕು. ಈ ಸತ್ಯವನ್ನ ನೋಡೋದನ್ನ ಕಲ್ತ್ಕೋಬೇಕು. ಅದಕ್ಕೆ ಯಾವ ವಸ್ತುವನ್ನ ನೋಡಿದ್ರು ಕೂಡ ನಮಗೆ ಏನೇ ಜ್ಞಾಪಕ ಬರಬೇಕು, ಯಾರು ಜ್ಞಾಪಕ ಬರಬೇಕು? ಅದಕ್ಕೆ ಕೃಷ್ಣ 10ನೇ ಅಧ್ಯಾಯದಲ್ಲಿ
ಬೇರೆ ಇನ್ನು ಕೆಲವು ಜಾಗಗಳಲ್ಲಿ ತನ್ನ ಐಶ್ವರ್ಯದ ವರ್ಣನೆಯನ್ನ ಮಾಡ್ತಾನೆ. ಐಶ್ವರ್ಯದ ವರ್ಣನೆಯನ್ನ ಮಾಡ್ತಾನೆ. ಯಾಕೆ ಐಶ್ವರ್ಯದ ವರ್ಣನೆ? ಯಾಕೆಂದ್ರೆ ಕೃಷ್ಣನನ್ನ ಮೊದಲು ನಾವು ಕೃಷ್ಣನ ಸಾಕ್ಷಾತ್ಕಾರ ಆಗೋದು ಅವನ ಶಕ್ತಿಗಳ ಮುಖೇನ. ಶಕ್ತಿಗಳ ಮುಖೇನ ಅಂದ್ರೆ ಇವಾಗ ಅದೇನ ಹೇಳಿದಾನೆ, ಏನೋ ಒಂದು ಸುಂದರವಾದ ಹೂವನ್ನ ನೋಡಿದ ತಕ್ಷಣ ನಮಗೆ ಮೊದಲು ಮನಸ್ಸಿಗೆ ಬರ್ಬೇಕಾಗಿರೋದು ಈ ಹೂವನ್ನ ಸೃಷ್ಟಿ ಮಾಡಿರೋನು ಕೃಷ್ಣ. ಈ ಹೂವನ್ನ ಸೃಷ್ಟಿ ಮಾಡೋದು ಕೃಷ್ಣ. ಯಾರಿಗೋಸ್ಕರ? ಅವನ ಸೇವೆಯಲ್ಲಿ ಬಳಸೋಕ್ಕೋಸ್ಕರ. ಈ ಒಂದು ಪ್ರಜ್ಞೆ ನಮ್ಮ ಜೀವನದಲ್ಲಿ ಬಂದ್ಬಿಟ್ರೆ ನಮ್ಮ ಜೀವನ ಬದಲಾಗೋದು. ಇಷ್ಟೇ ಬೇಕಾಗಿರೋದು. ಇದಕ್ಕೆ ಕೃಷ್ಣ ಪ್ರಜ್ಞೆ ಅನ್ನೋದು. ಕೃಷ್ಣನ ಭಗವಂತನ ಪ್ರಜ್ಞೆ ಎಲ್ಲವೂ ಬಂದಿರೋದು ಅವನಿಂದ. ಆದ್ರೆ ಕಾಣಲ್ಲ. ಯಾರು ಆ ಹಾರವನ್ನು ಮಾಡಿದಾನೋ ಅವನಿಗೆ ಗೊತ್ತು. ಆ ಹಾರದಲ್ಲಿ ಮುಖ್ಯವಾದ ವಿಷಯ ವಸ್ತು ಇರೋದು ದಾರ ಅಂತ. ಅದೇ ರೀತಿ ಭಕ್ತರಿಗೆ ಈ ಭೌತಿಕ ಜಗತ್ತನ್ನು ನೋಡಿದಾಗ ಅವರಿಗೆ ಆ ಸತ್ಯ ಕಾಣಿಸ್ತದೆ. ನಮ್ಮ ಜೀವನಗಳಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ಸ್ವ ಸಾಮರ್ಥ್ಯ ಅಂತ ಓಡಾಡ್ತೀವಿ ಅಲ್ವಾ. ನಾನು ಇದು ಮಾಡಿದೆ, ನಾನು ಅದು ಮಾಡಿದೆ, ನಾನು ಇನ್ನೊಂದು ಮಾಡಿದೆ, ನಾನು ಮತ್ತೊಂದು ಮಾಡಿದೆ. ಇದು ಅಜ್ಞಾನ. ಇದು ಆ ಬರೀ ಮಣಿಗಳನ್ನ ನೋಡ್ತಾರೆ. ನಾನು ಮಾಡೋದಕ್ಕೆ ನನಗೆ ಸಾಮರ್ಥ್ಯ ಕೊಟ್ಟವನು ಯಾರು? ಅಥವಾ ಈ ಸಂಪೂರ್ಣ ಸೃಷ್ಟಿಯಲ್ಲಿ ಭಗವಂತ ಕರ್ಮಫಲ ಅಂತ ನಿಯಮಗಳನ್ನು ಸೃಷ್ಟಿ ಮಾಡಿದ. ಅವನು ಮಾಡಿರೋ ನಿಯಮಗಳವು. ಆ ನಿಯಮಗಳ ಪ್ರಕಾರ ನಾನು ಏನೋ ಒಂದು ಕಾರ್ಯ ಮಾಡಿದ್ದೀನಿ, ಅದರ ಫಲವಾಗಿ ನನಗೆ ಅವನ ಕೃಪೆಯಿಂದ ಇವಾಗ ಏನೋ ಒಂದು ಒಳ್ಳೆಯ ಫಲ ಸಿಕ್ಕಿದೆ. ಅದು ಕೂಡ ಯಾರಿಂದ? ಅದಕ್ಕೆ ವೇದಗಳಲ್ಲಿ ಹೇಳ್ತಾರೆ, ತೇನ ವಿನಾ ತೃಣಮಪಿ ನ ಚಲತಿ. ಅದೇನರ್ಥ? ಅವನಿಲ್ದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಬೇಕಾಗಲ್ಲ. ಇವಾಗ ನೋಡಿ, ಇವಾಗ ಸೃಷ್ಟಿ ಆಗಿದೆ ಹೆಂಗೆ? ಮಹಾವಿಷ್ಣುವಿನಿಂದ. ಅವನು ಉಸಿರಾಡದೇ ಇದ್ದೀರ ನಾವು ಎಲ್ಲಿಂದ ಬರ್ತಾ ಇದ್ದೀವಿ? ನಾವೆಲ್ಲ ಜೀವಿಸ್ತಾ ಇರೋದು ಅವನ ಉಸಿರಾಟದ ಒಳಗೆ. ನಾವೆಲ್ಲ ಯಾಕೆ? ಒಬ್ಬ ಬ್ರಹ್ಮ, ಭೌತಿಕ ಜಗತ್ತಿನ ಬ್ರಹ್ಮನ ಆಯುಸ್ಸು ಎಷ್ಟು? ಅಥವಾ ಅವನ ಎಷ್ಟು ವರ್ಷಗಳ ತನಕ ಅವನು ಇರ್ತಾನೆ? ಬ್ರಹ್ಮ 100. ಬ್ರಹ್ಮನ 100. ನಮ್ಮ ಲೆಕ್ಕಾಚಾರದಲ್ಲಿ ಇರಬೇಕು. ಅದು ಒಂದು ದಿನ ಅಷ್ಟೇ. ಅದು ಒಂದು ದಿನ. 1000 ಚತುರ್ಯುಗ ಬ್ರಹ್ಮನ ಒಂದು ದಿನ ಅಷ್ಟೇ ಸಮಯ, ಅವನ ರಾತ್ರಿ. ಆ ರೀತಿ ಅವನು 100 ವರ್ಷಗಳಷ್ಟು ಜೀವಿಸ್ತಾನೆ. ಆ ಕಾಲಾವಧಿ ಎಷ್ಟು? ಜ್ಞಾಪಕ ಇಟ್ಕೊಳ್ಳಿ, ಹೇಳ್ತೀನಿ ಇವಾಗ. ಇದು ಇನ್ನೊಂದು ಕ್ವಿಜ್ ಕ್ವೆಶ್ಚನ್. 311 ಟ್ರಿಲಿಯನ್ 40 ಬಿಲಿಯನ್ ವರ್ಷಗಳು. 311 ಟ್ರಿಲಿಯನ್ 40 ಬಿಲಿಯನ್ ಇಯರ್ಸ್. ಇದು ಬ್ರಹ್ಮದೇವನ ಆಯಸ್ಸು. ನಮ್ದು ಕಷ್ಟ ಕೊಟ್ಕೊಂಡು ಎದ್ದು ಬಿದ್ದು 8, 80, 70, 80 ಅಂತ ಓದಾಡ್ತೀವಿ ನಾವು. ಆಮೇಲೆ ಎಷ್ಟು ಅಹಂಕಾರ ಅಪ್ಪ ನಮಗೆ. ಯಾರಪ್ಪ ನಮ್ಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡ್ತಾ ಇದ್ದಾರೆ. ಓಕೆ, ಸೊ ಈ ಅಹಂಕಾರಕ್ಕೆ ಕಾರಣ ಇಲ್ಲ ನೋಡಿ, ಬ್ರಹ್ಮನ ಆಯಸ್ಸು. ಅಷ್ಟರೊಳಗಡೆ ವಿಷ್ಣು ಒಂದ್ಸತಿ ಉಸಿರಾಡ್ ಬಿಟ್ಬಿಟ್ಟಿರ್ತಾನೆ. ಸುಮ್ಮನೆ ಒಂದು ಉಸಿರು. ಭಗವಂತ ವಿಷ್ಣುವಿನ ಒಂದು ಉಸಿರು ಬ್ರಹ್ಮನ 311 40 ಬಿಲಿಯನ್ 311 ಟ್ರಿಲಿಯನ್ 40 ಬಿಲಿಯನ್ ವರ್ಷಗಳಷ್ಟು ಒಂದು ಉಸಿರಾಟ. ಇನ್ನು ನಮ್ಮ ಸ್ಥಾನ ಏನು? ನಾವು ಅಹಂಕಾರ ಪಡೋದಕ್ಕೆ ಏನಾದ್ರೂ ಕಾರಣ ಇದೀವ? ನಾವು ಆ ಸಮಯದಲ್ಲಿ ನಾವು ಇರೋದು ಕೂಡ ಗೊತ್ತಿರಲ್ಲ. ಯಾರಿಗೆ ಗೊತ್ತು ನಾವು ಇರೋದು? ನಮಗೆ ಗೊತ್ತು ಅಷ್ಟೇ. ವಿಷ್ಣುವಿಗೆ ಗೊತ್ತಾ? ಅವನ ಶರೀರದ ಇಷ್ಟೊಂದು ಅಗಣಿತ ಬ್ರಹ್ಮಾಂಡಗಳು ಬರ್ತಾ ಇವೆ, ಎಷ್ಟೊಂದು ಅಗಣಿತ ಜೀವಿಗಳಿವೆ. ಅವಾಗ ನಾವು ಭಕ್ತರಾಗ್ತೀವೋ ಅವಾಗ ಅವನ ಪುಸ್ತಕದಲ್ಲಿ ನಮ್ಮ ಹೆಸರು ಹೋಗುತ್ತೆ. ಇಲ್ಲ ಅಂದ್ರೆ ಎಷ್ಟು ಸಹಸ್ರಾರು ಜೀವಿಗಳು. ವಿಷ್ಣು ಯಾಕೆ ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾನೆ? ಯಾರು ಅವನನ್ನು ಕೂಗ್ತಾರೋ ಅವನ ಬಗ್ಗೆ ತಿರುಗ್ತಾನೆ. ಏನಪ್ಪ ಇದು ನಾನು ಹೇಳು. ಇಲ್ಲಾಂದ್ರೆ ನಮ್ಮ ಸ್ಥಾನ ಏನ್? ನಗಣ್ಯ, ನಥಿಂಗ್, ಝೀರೋ. ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನಮಗೆ ಭಗವಂತ ಬೇಕು ಅನ್ನೋ ಪ್ರಶ್ನೆ ಕೇಳಿದ್ರೆ ಎಲ್ಲರೂ ಕೈ ಮೇಲೆ ಎತ್ತೀರಲ್ವಾ? ಹೌದಾ? ಎಲ್ಲರಿಗೂ ಬೇಕಾ ಭಗವಂತ? ಎಲ್ಲರಿಗೂ ಬೇಕು ಭಗವಂತ. ಅಂದ್ರೆ ಈ ಅಹಂ ಅನ್ನೋದನ್ನ ಬಿಟ್ಬಿಡಿ, ಈ ಪ್ರತಿಷ್ಠೆಯನ್ನ ಬಿಟ್ಬಿಡಿ, ಈ ಅಹಂಕಾರವನ್ನ ಬಿಟ್ಬಿಡಿ. ಇದನ್ನ ಬಿಡ್ಲೇ ಇದ್ರೆ ಭಗವಂತ ಸಿಗಲ್ಲ. ತೃಣಾರಪಿ ಸುನೀಚೇನ ಧರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ. ಅಮಾನಿನ ಮಾನದೇನ, ಯಾರು ನಮ್ಮನ್ನ ಕೆಟ್ಟದಾಗಿ ನಡೆಸ್ಕೊಂಡ್ರು ನಮ್ಮ ಜೊತೆ ಏನ್ ಮಾಡ್ಬೇಕು ನಾವು? ಅವ್ರಿಗೆ ಗೌರವ ಕೊಡ್ಬೇಕು. ಅದೇನೋ ಆಡ್ಸಕ್ಕಾಗಲ್ಲ ಈ ವಿಷಯ ಕೇಳಿ ಮಾಡಲಾಗಿ.
ಹೌದಾ ಅಂತಾನು ಹೇಳಕ್ಕಾಗಲ್ಲ. ಹಂಗೆ ಈ ಹಂತಕ್ಕೆ ನಾವು ಬರಲಿಲ್ಲ ಅಂದ್ರೆ ಭಗವಂತನ ಹತ್ರ ಹೋಗಕ್ಕಾಗಲ್ಲ, ಭಗವಂತ ನಾಮಕ್ಕೆ ಹೋಗಕ್ಕಾಗಲ್ಲ. ಭಗವಂತ ಗೋವರ್ಧನ ಬೆಟ್ಟವನ್ನ ಎತ್ತಿದ್ದೇನಕ್ಕೆ? ಇಂದ್ರನ ಅಹಂಕಾರವನ್ನ ದಮನ ಮಾಡೋದಕ್ಕೆ. ಬೇರೆ ಉದ್ದೇಶ ಹೊಂದಿತ್ತು, ಅದು ಬೇರೆ, ಅದವನ ಮೂಲ ಉದ್ದೇಶ. ಆದ್ರೆ ಬಾಹ್ಯವಾಗಿ ನಮ್ಮೆಲ್ಲರಿಗೂ ಕಲಿಸೋದ ವಿಷಯ ಏನಿತ್ತು? ಇಂದ್ರ ಅಂತವನೇ ಅವನ ಅಹಂಕಾರ ಇದ್ರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ, ನನಗೆ ಇಷ್ಟ ತಕ್ಷಣ ನಿಲ್ಲಿಸ್ತಾನೆ ಕೆಳಗಡೆ. ನನಗೆ ಎಷ್ಟೊಂದು ಸತಿ ಇದರ ಅನುಭವ ಆಗಿದೆ. ತುಂಬಾ ಅಹಂಕಾರ ವ್ಯಕ್ತಿ ನಾನು. ಸೊ ಏನ್ ಮಾಡ್ತಾನೆ ಭಗವಂತ? ಬುದ್ಧಿಯನ್ನು ಆಫ್ ಮಾಡ್ಬಿಡ್ತಾನೆ. ನಿನ್ ಕ್ಲಾಸಲ್ಲಿ ಕೂತಿರ್ತೀನಿ, ನಿಂಗೆ ನೆಕ್ಸ್ಟ್ ಬಾಯಿಂದ ಏನು ಬರ್ತಾನೆ ಇಲ್ಲ. ಅವಾಗ ಗೊತ್ತಾಗುತ್ತೆ ನನ್ನ ಶಕ್ತಿಯಿಂದ ನಾನು ಕ್ಲಾಸ್ ಮಾಡ್ತಾ ಇಲ್ಲ, ಭಗವಂತನ ಕೃಪೆ ಅವನೇನೋ ಮಾತಾಡ್ತಾ ಇದ್ದಾನೆ, ಬರ್ತಾ ಇದೆ ಬಾಯಿಂದ. ಯಾವತ್ತು ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ ಅಂತ ನಾನು ಚೆನ್ನಾಗಿತ್ತು ಕ್ಲಾಸ್ ಅಂದ್ರೆ ಹಿಂಗೆ ಅನ್ಕೋತೀನೋ ಅಷ್ಟೇ. ಅದು ತಕ್ಷಣ ಬೀಳಿಸ್ತಾನೆ, ಬೀಳ್ಸೆ ಎತ್ಬಿಡ್ತಾನೆ. ತುಂಬಾ ಹೊತ್ತು ಬೀಳ್ಸಲ್ಲ. ಏನೋ ಸೇವೆ ಮಾಡ್ತಾ ಇದ್ದಾನಲ್ಲ, ಈಗ ಒಬ್ಬ ಕೆಳಮಟ್ಟದ ಜೀವಿ ಹೋಗ್ಲಿ, ಅವನು ಒಂದ್ ಸ್ವಲ್ಪ ಕೃಪೆ ಕೊಡೋಣ ಅಂತ ಎತ್ತಾನೆ ಭಗವಂತ ತಿರ್ಗ ನನ್ನ. ಆದ್ರೆ ನಮ್ಗೆ ಭಕ್ತಿಯಲ್ಲಿರುವಾಗ ನಮ್ಗೆ ಅದು ಬಹಳ ಸುಲಭವಾಗಿ ನಮ್ಗೆ ಅದರ ಅನುಭವ ಆಗ್ತದೆ. ನಮ್ಮ ಸಾಮರ್ಥ್ಯ ಅಲ್ಲ ಅನ್ನೋದು ಗೊತ್ತಾಗ್ತದೆ. ಆದ್ರೆ ಭೌತಿಕವಾಗಿ ಯಾರು ಭಕ್ತಿಯ ಜೀವನವನ್ನ ಇನ್ನೂ ಅಷ್ಟೊಂದು ಗಂಭೀರವಾಗಿ ಇದನ್ನ ಅನುಭವ ಮಾಡಕ್ಕೆ ಒಂದು ಬಹಳ ಮುಖ್ಯವಾದ ವಿಷಯ ಇದೆ. ನನ್ನದಲ್ಲ, ನನ್ನ ಸಾಮರ್ಥ್ಯ ಅಲ್ಲ ಅನ್ನೋದನ್ನ ನಾವು ಅನುಭವಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಭಕ್ತಿಯಲ್ಲಿ ನಾವೇನ್ ಮಾಡ್ಬೇಕು? ನಮಗಿಂತ ಮೀರಿರುವಂತ ಯಾವುದಾದ್ರೂ ಒಂದು ಸೇವೆಯನ್ನು ತಗೋಬೇಕು. ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಮೀರಿರುವಂತ ಸೇವೆ. ಸೊ ನಾನು ಇದ್ರ ಬಗ್ಗೆ ಮುಂಚೆನೂ ಹೇಳಿದ್ದೆ ಅನ್ಸುತ್ತೆ. ನನ್ನ ಜೀವನದ ಅನುಭವ, ಅದಕ್ಕೆ ನನಗೆ ಈ ವಿಷಯಗಳು ಅಷ್ಟು ಮನದಟ್ಟಾಗಿದೆ. 12 ವರ್ಷದಿಂದ ನನಗೆ ಟ್ಯೂಬರ್ಕ್ಯುಲೋಸಿಸ್ ಆಯಿತು. ಟ್ಯೂಬರ್ಕ್ಯುಲೋಸಿಸ್ ಇಂದ ಬಹಳ ನನ್ನ ಪರಿಸ್ಥಿತಿ ಆಂತರಿಕ ದೈಹಿಕ ಎಲ್ಲವೂ ಕೂಡ ಬಹಳ ಹದಗೆಟ್ಟು ಹೋಗಿತ್ತು. ಜಸ್ಟ್ ಕೃಷ್ಣ ಪ್ರಜ್ಞೆಗೆ ಬಂದಿದೆ ಅವರು 2 ವರ್ಷ ಆಗಿ. ಸೊ ಏನಾಯ್ತು, ನನಗೆ ನಮ್ಮ ಡಾಕ್ಟರ್ ಸಾಕಷ್ಟು ನನಗೆ ಹೆದರಿಸಿದ್ರು. ಹೆದರ್ಕೊಳಕ್ ನಾನು ರೆಡಿ ಆಗಿದ್ದೆ ಅವಾಗ. ಇದೆಲ್ಲ ತತ್ವ ಏನೂ ಗೊತ್ತಿಲ್ಲ, ನಾನು ದೇಹ ಅಲ್ಲ ಇದು ಅದು ಎಲ್ಲ. 1-2 ವರ್ಷ ಸುಮ್ಮನೆ ಅದೊಂಥರ ಹನಿಮೂನ್ ಪೀರಿಯಡ್ ಅಂತ ಇಸ್ಕಾನ್. ಏನೂ ಗೊತ್ತಿಲ್ಲ, ಚೆನ್ನಾಗಿ ಪ್ರಸಾದ ತಿನ್ನೋದು, ಅಲ್ಲಿ ಇಲ್ಲಿ ಓಡಾಡೋದು, ಎಲ್ಲರ ಜೊತೆ ಮಜವಾಗಿರೋದು. ಆಮೇಲೆ ನಿಜವಾದ ಒಂದು ಭಕ್ತಿ ಶುರು ಆಗುತ್ತೆ, ಜ್ಞಾನ ಪಡ್ಕೋಬೇಕು ಅದನ್ನ. ಸೊ ಏನಾಯ್ತು, ನನಗೆ ಏನೋ ಅನ್ನಿಸ್ಬಿಡ್ತು, ಸರಿ ನಾನು ಜಾಸ್ತಿ ದಿನ ಬದುಕಿರೋಲ್ವೇನೋ ಅಂತ ಅನ್ನಿಸ್ತು ಅವಾಗ. ನಮ್ಮ ಅಲೋಪತಿ ಡಾಕ್ಟರ್ಗೆ ಥ್ಯಾಂಕ್ ಯು ಹೇಳಬೇಕು ನಾನು, ನನ್ನನ್ನು ಆ ರೀತಿ ಹೆದರಿಸಿದ್ದರು. ಯಾಕಂದ್ರೆ ಆವಾಗ ಅದರಿಂದ ಒಂದು ದೊಡ್ಡ ಸೇವಾ ಕಾರ್ಯ ಆಯಿತು. ಸೊ ಅವಾಗ ಏನನ್ಕೊಂಡೆ, ಸರಿ ನಾನು ಹೋಗ್ಬೇಕು ಅಂದ್ರೆ ಹೋಗೋಕ್ಕಿಂತ ಮುಂಚೆ ಏನಾದರೂ ಒಂದು ಒಳ್ಳೆ ಕಾರ್ಯ, ಒಂದು ಬೃಹತ್ ಕಾರ್ಯ ಮಾಡ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡೆ. ಏನು ಬೃಹತ್ ಕಾರ್ಯ ಮಾಡೋದು ನನಗೆ ಗೊತ್ತಿರಲಿಲ್ಲ, ಏನು ಆರೋಗ್ಯನೂ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಹಿಂಗೆ ನೋಡ್ತಾ ಇದ್ದೆ. ಅವಾಗ ಭಗವಂತನ ಕೇಳಿಸ್ಕೊತಾನಲ್ಲ ನಮ್ದೆಲ್ಲ, ನಮ್ಮ ಪರಿಸ್ಥಿತಿ, ನಮ್ಮ ಪ್ರಾರ್ಥನೆ. ಸೊ ಭಗವಂತ ಏನ್ ಮಾಡ್ದ, ಈ ನನ್ನ ಗುರು ಮಹಾರಾಜ ಪರಮ ಪೂಜ್ಯ ಭಕ್ತಿ ವಿಕಾಸ ಸ್ವಾಮಿ ಅಂತ, ಅವರು ಇಂಗ್ಲಿಷ್ನಲ್ಲಿ ರಾಮಾಯಣ ಬರ್ತಿದ್ರು, ವಾಲ್ಮೀಕಿ ರಾಮಾಯಣವನ್ನು ಬರ್ತಿದ್ರು. ಆ ವಾಲ್ಮೀಕಿ ರಾಮಾಯಣದ ಕನ್ನಡ ಅನುವಾದ ಕಾರ್ಯ ನಡೀತಾ ಇತ್ತು, 3 ವರ್ಷದಿಂದ ನಡೀತಾ ಇತ್ತು. ಅದು ಎಲ್ಲೂ ಹೋಗಿರಲಿಲ್ಲ. ನಮಗೆ ಯಾರೋ ಭಕ್ತರು ಬರ್ತಾರೆ, ಮಾಡ್ತಾರೆ, ದಿನ ಆಮೇಲೆ ಹೋಗುತ್ತೆ. ಸೊ ನನಗೆ ಬಂತು ಆ ವಿಷಯ ಗೊತ್ತಾಯ್ತು. ಈ ರಾಮಾಯಣ, ಕನ್ನಡದಲ್ಲಿ ರಾಮಾಯಣ ಪ್ರಕಟ ಆಗಬೇಕಾಗಿದೆ, ಪ್ರಕಾಶನ ಆಗಬೇಕಾಗಿದೆ, ಆದರೆ ಅದ್ರ ಕೆಲಸ ಮುಂದುವರಿತಾ ಇಲ್ಲ. ಸೊ ನನ್ನ ಉದ್ದೇಶ ಏನಿತ್ತು, ಏನೋ ಒಂದು ಒಳ್ಳೆ ಕಾರ್ಯ ಮಾಡ್ಬಿಟ್ಟು ಹೋಗ್ಬೇಕಪ್ಪ ಭಗವಂತನ ಸೇವೆಯಲ್ಲಿ. ಸರಿ, ನನ್ನ ಮನಸ್ಸಿಗೆ ಏನ್ ಬಂತು, ಇದಕ್ಕಿಂತ ಕಾರ್ಯ ಇಲ್ಲ. ಸೊ ಮನಸ್ಸು ಮಾಡ್ಕೊಂಡ್ಬಿಟ್ಟೆ, ಆಯ್ತು ಸರಿ ನಾನು ರಾಮಾಯಣ ಅನುವಾದದಲ್ಲಿ ನಾನು ಭಾಗವಹಿಸ್ತೀನಿ. ನನ್ನ ಕನ್ನಡ ಹೇಗಿತ್ತು ಅಂದ್ರೆ, ನಮ್ಮ ತಾಯಿಯವರು ನನ್ನ ಬೈತಾ ಇದ್ರು, ಒಂದು ವಾಕ್ಯದಲ್ಲಿ ಒಂದು ಇಂಗ್ಲಿಷ್ ಪದ ಇದ್ದರೆ ನೀನು ಮಾತಾಡಲ್ವಲ್ಲ ಅಂತ. ನನಗೆ 10 ವರ್ಷದಿಂದ ನಾನು ಮನೆಗೆ ಹೋಗಿ ಹೇಳಿದೆ, ಹಿಂಗೆ ರಾಮಾಯಣ ಅನುವಾದ ಮಾಡೋ ಸೇವೆಯನ್ನು ತಗೊಂಡಿದ್ದೀನಿ ಅಂತ. ನಮ್ಮಮ್ಮ, ತಲೆನ ಕೆಟ್ಟಿದ್ಯಾ ನಿನ್ಗೆ, ಕನ್ನಡ ನೆಟ್ಟಗೆ ಮಾತಾಡಕ್ ಬರಲ್ಲ, ನೀನು ಏನ್ ಅದನ್ನ ಅಷ್ಟು ಶಾಸ್ತ್ರದ ಒಂದು ಇದು, ಅಷ್ಟು ಅಲಂಕಾರಿಕ ಭಾಷೆ ಇದನ್ನ ಏನು ಅನುವಾದ ಮಾಡ್ತೀಯ? ನಾನು ಅದೆಲ್ಲ ಏನು ಯೋಚನೆ ಮಾಡಿರಲಿಲ್ಲ. ನನ್ನ ಮನಸ್ಥಿತಿ ಅವಾಗ ಇದ್ದಿದ್ದೆ ಅಷ್ಟೇ, ಹೋಗೋಕ್ಕಿಂತ ಮುಂಚೆ ಏನೋ ಮಾಡಬೇಕು ಅಂತ ತಗೊಂಡ್ಬಿಟ್ಟೆ. ಅದು ಮಾಡಬೇಕು ಅಂತ ಇಚ್ಛೆ, ಅದೇ ನನ್ನ ಸಾಮರ್ಥ್ಯ ಆಗಲಿಲ್ಲ.
ಅರ್ಥ ಮಾಡ್ಕೊಡಿ ಇದನ್ನು. ಯಾಕೆ ನಾನು ಹೇಳಿದೆ, ನನ್ನಲ್ಲಿ ಸಾಮರ್ಥ್ಯ ಇರಲಿಲ್ಲ. ನನ್ನಲ್ಲಿ ಕನ್ನಡದಲ್ಲಿ ಮಾತಾಡೋದು ಮನೆಯಲ್ಲೇ ಮಾತಾಡೋದು ನನಗೆ ಬರ್ತಾ ಇಲ್ಲ. ಇನ್ನು ಆ ಕನ್ನಡ ಅನುವಾದ ಮಾಡೋಕೆ ಎಲ್ಲಿಂದ ಸಾಧ್ಯ? ಸೊ ಸರಿ, ಎಲ್ಲ ಹಿರಿಯ ಭಕ್ತರನ್ನ ಕೇಳಿದೆ, ಹಿಂಗೆ ತಗೊಂಡ್ಬಿಟ್ಟಿದ್ದೀನಿ, ಏನ್ ಮಾಡೋದು? ಏನೋ ತಗೊಂಡಿದೆಯಲ್ಲ, ಪ್ರಾರ್ಥನೆ ಮಾಡಪ್ಪ, ಏನೋ ಭಗವಂತ ಕೃಪೆ ಕೊಡ್ತಾನೆ. ಯಾಕಂದ್ರೆ ಭಕ್ತಿಯಲ್ಲಿ ಒಂದೇನಂದ್ರೆ, ನಾವು ಯಾವ್ದಾದ್ರು ಒಂದು ಸೇವೆಯನ್ನು ತಗೊಂಡ್ರೆ ಅದನ್ನ ಮಾಡೋ ಶಕ್ತಿ ಜೊತೆಗೆ ಬರುತ್ತಂತ. ನಮ್ಮ ಹತ್ರ ಇರಲ್ಲ, ಶಕ್ತಿ ಬರುತ್ತೆ ಜೊತೆಗೆ. ನಂಗೆ ಅವೆಲ್ಲ ಗೊತ್ತಿರಲಿಲ್ಲ. ಸರಿ, ಪ್ರತಿದಿನ ಕೂತ್ಕೋತಾ ಇದ್ದೆ. ಇವಾಗ ನಾವು ಪ್ರವಚನ ಮಾಡೋಕ್ಕಿಂತ ಮುಂಚೆ ಪ್ರಾರ್ಥನೆಗಳನ್ನ ಮಾಡ್ತೀವಿ. ಪ್ರಾರ್ಥನೆಗಳ ಉದ್ದೇಶ ಏನು? ಭಗವಂತ ನನ್ನಿಂದ ಏನಾದ್ರು ಮಾತಾಡ್ಸಪ್ಪ, ನಿಮ್ಗೆ ಏನ್ ಬೇಕು ಮಾತಾಡ್ಸು ಅನ್ನೋ ಒಂದು ಮನೋಭಾವಕ್ಕೆ ಬರುವಂತ ಒಂದು ಪ್ರಾರ್ಥನೆ. ಸೊ ಪ್ರತಿದಿನ ಬೆಳಗ್ಗೆ ಅನುವಾದ ಮಾಡಕ್ಕೆ ಕೂತ್ಕೋತಾ ಇದ್ದೆ. ಸೊ ಪ್ರಾರ್ಥನೆ ಮಾಡಿ ಕೂತ್ಕೋತಾ ಇದ್ದೆ. ಸರಿ, ಪ್ರಾರ್ಥನೆ ಮಾಡಿ ಕೂತ್ಕೊಳ್ಳೋ ದಿವಸ ಮೊದಲ ಒಂದು ಸ್ವಲ್ಪ ದಿನಗಳಂತೂ ನನಗೆ ಒಂಥರ ತಲೆನೇ ಕೆಟ್ಟೋಯ್ತು. ನನಗೆ ಯಾವ್ದಾವ ಪದಗಳು ಬರ್ತಾ ಇದೆ ನನಗೆ. ಒಂದ್ ನಿಮಿಷ ಕನ್ನಡದಲ್ಲಿ ಇದೆಯಾ ಈ ಶಬ್ದ? ನಾನು ಡಿಕ್ಷನರಿ ತೆಗೆದು ನೋಡ್ತಾ ಇದ್ದೆ. ಸರಿ, ಒಂದ್ ಸ್ವಲ್ಪ ದಿನ ಹಿಂಗೆ ಚೆನ್ನಾಗಿ ಎಲ್ಲ ಟ್ರಾನ್ಸ್ಲೇಷನ್ ಶುರು ಆಯ್ತು. ನಾನೇ ಅನ್ಕೊಂಡ್ಬಿಟ್ಟೆ, ನನ್ನಲ್ಲೇ ಸಾಮರ್ಥ್ಯ ಇದೆ ಅನ್ಕೊಂಡ್ಬಿಟ್ಟೆ ನಾನು. ಆಮೇಲೆ ಏನ್ ಮಾಡ್ತಾ ಇದ್ದೆ, ಮಧ್ಯ ಒಂದೊಂದ್ ದಿನ ಪ್ರಾರ್ಥನೆ ಎಲ್ಲ ಏನಿಗೆ ನಾನೇ ಬರೀತಾ ಇರೋದಲ್ವಾ ಅಂತ ಕೂತ್ಕೊಂಡು ಬರೆಯಕ್ ಹೋದ್ರೆ ಏನಾಗುತ್ತೆ, ಬ್ಲ್ಯಾಂಕ್ ಶೀಟ್, ಏನು ಬರ್ತಾ ಇದೆ. ಸೊ ಹಿಂಗೆ ಜೀವನದಲ್ಲಿ ಸಾಕಷ್ಟು ಅನುಭವ ಆಗ್ಬಿಟ್ಟಿದೆ. ಆ ಭಗವಂತ ಏನೋ ಶಕ್ತಿ ಕೊಟ್ಟಿದ್ದಾನೆ, ಅದನ್ನ ಅವನಿಗೋಸ್ಕರ ಉಪಯೋಗಿಸಕ್ಕೆ ಕೊಟ್ಟಿದ್ದಾನೆ ಆ ಶಕ್ತಿಯನ್ನು. ಅದರ ಅವಶ್ಯಕತೆ ಇಲ್ಲ ಅಂತ ದಿವಸ ಭಗವಂತ ಏನ್ ಮಾಡ್ತಾನೆ, ಶಕ್ತಿಯನ್ನ ಇಟ್ಕೊಂಡ್ಬಿಡ್ತಾನೆ. ಅರ್ಜುನ ಕುರುಕ್ಷೇತ್ರದ ಯುದ್ಧದ ಭೂಮಿಯ ಮೇಲೆ ಎಂತಹ ಮಹಾ ಯೋಧರನ್ನೆಲ್ಲ ಅವನು ಜಯಿಸಿದ. ಅರೆ ಕೊನೆಗೆ ಭಗವಂತ ಅಷ್ಟೊತ್ತಿಗೆ ತನ್ನ ಲೀಲೆಯನ್ನು ಮುಗಿಸಿ ಅವನು ತನ್ನ ಧಾಮಕ್ಕೆ ಹೋಗಿದ್ದಾನೆ, ಅಪ್ರಕಟನಾಗಿದ್ದಾನೆ. ಆಗ ಅರ್ಜುನನಿಗೆ ಒಂದು ಚಿಕ್ಕ ಸೇವೆ ಇತ್ತು. ಎಲ್ಲ ದ್ವಾರಗೆ ರಾಣಿಯರನ್ನ ಹಸ್ತಿನಾಪುರಕ್ಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅಷ್ಟೇ ಚಿಕ್ಕ ಸೇವೆ, ದೊಡ್ಡ ವಿಷಯ ಅಲ್ಲ. ಅರೆ ಅವನು ಯಾರ ಕೈನಲ್ಲಿ ಸೋತ್ಬಿಡ್ತಾನೆ? ಗೋಪಾಲಕರು ಏನು ಅವ್ರ ಕೈನಲ್ಲಿ ಏನಿರುತ್ತೆ, ಕಡ್ಡಿ, ಸೋತ್ಬಿಡ್ತಾನೆ. ಅವಾಗ ಭಾಗವತದಲ್ಲಿ ಅರ್ಜುನ ಪ್ರಾರ್ಥನೆಗಳನ್ನು ಅರ್ಪಿಸ್ತಾನೆ. ಅಪ್ಪ ಭಗವಂತ, ನನ್ನ ಶಕ್ತಿ ಅವಶ್ಯಕತೆ ಇಲ್ಲ ಅಂತ ನೀನು ತಗೊಂಡ್ಬಿಟ್ಟೆ, ನೋಡು ಗೋಪಾಲಕರನ್ನು ಕೂಡ ನನ್ನ ಜಯಿಸೋದಕ್ಕೆ ನನಗೆ ಶಕ್ತಿ ಇಲ್ಲ. ಸೊ ಯಾವತ್ತು ಜೀವನದಲ್ಲಿ ಅನ್ಕೋಬಿಡಿ, ನಾನು ಮಾಡಿದೀನಿ. ಭಕ್ತಿಯ ಕಾರ್ಯಗಳಲ್ಲಿ ನೀವು ಲೌಕಿಕವಾಗಿ ಮುಳುಗಿದ್ದಾಗ ಭಗವಂತ ಸರಿ ಬಿಡಪ್ಪ ಅಜ್ಞಾನದಲ್ಲಿದ್ದಾನೆ ಅಂತ ಬಿಟ್ಬಿಡ್ತಾನೆ. ಆದ್ರೆ ಭಕ್ತಿಗೆ ಬಂದಾಗ ಭಗವಂತ ನಮಗೆ ಸಾಕ್ಷಾತ್ ಕೊಡ್ತಾನೆ. ನಿನ್ನ ಶಕ್ತಿ ಅಲ್ಲ, ನಾನು ನಿನಗೆ ಕೊಟ್ಟಿದ್ದು. ಯಾವ್ದಕ್ಕೋಸ್ಕರ ಕೊಟ್ಟಿದ್ದೀನಿ? ನನ್ನ ಸೇವೆಯಲ್ಲಿ ನೀನು ಅದನ್ನು ಉಪಯೋಗಿಸುವಂತ ಕೊಟ್ಟಿದ್ದೀನಿ. ನೀನು ದುರಾಂಕಾರ ಪಟ್ಟರೆ ನಾನೇನ್ ಮಾಡ್ತೀನಿ, ಅದಕ್ಕೆ ತೃಣಾದಪಿ ಸುನೀಚನ. ನಮಗೆ ಗೊತ್ತಾಗುತ್ತೆ ಭಕ್ತಿಯಲ್ಲಿ ನಾವು ಸ್ವಲ್ಪ ಮುಂದುವರಿತಾ ಇದ್ರೆ ನಮ್ಗೆ ಗೊತ್ತಾಗ್ತಾ, ಅಯ್ಯೋ ನಂದ ಏನು ಸಾಮರ್ಥ್ಯ ಆಗಿದ್ದು, ಭಗವಂತನ ಕೃಪೆ, ನಾನು ತುಚ್ಛ, ನಾನು ಯಾವುದಕ್ಕೂ ಬಾರದವ. ಏನೋ ಭಗವಂತ ತನ್ನ ಕೃಪೆಯಿಂದ ನನ್ನಲ್ಲಿ ಏನೋ ಶಕ್ತಿ ಕೊಟ್ಟಿದ್ದಾನೆ, ಏನೋ ಮಾತಾಡಿಸ್ತಾರೆ, ಏನೋ ಸಹಾಯ ಮಾಡಿಸ್ತಾರೆ, ಏನೋ ಸೇವೆ ಮಾಡಿಸ್ತಾರೆ. ಸೊ ನಮ್ಮ ಮನಸ್ಥಿತಿ ಏನಾಗಬೇಕು? ತೃಣಾದಪಿ ಸುನೀಚನ. ಯಾರೋ ಏನೋ ಬೈದ್ರ ಸರಿ ಆಯ್ತು. ಒಂದ್ಸತಿ ಪ್ರಭುಪಾದರು ಅಮೆರಿಕಾದಲ್ಲಿ ಒಂದು ಯಾವುದೋ ಈ ರೀತಿ ಉದ್ಘಾಟನಾ ಕಾರ್ಯ, ಏನೋ ಯಾವುದೋ ದೇವಸ್ಥಾನ ಉದ್ಘಾಟನಾ ಕಾರ್ಯ, ಯಾವುದೋ ಶ್ರೀ ವಿಗ್ರಹಗಳ ಪ್ರತಿಷ್ಠಾಪನೆ ಆಗೋ ಒಂದು ಕಾರ್ಯಕ್ರಮ ಅವರು ಆರ್ಗನೈಸ್ ಮಾಡ್ತಾ ಇದ್ರು. ಪ್ರಭುಪಾದರು ಇದು ಮಾಡ್ಬೇಕು, ಅದು ಮಾಡ್ಬೇಕು, ಇನ್ನೊಂದು ಮಾಡ್ಬೇಕು, ಮತ್ತೊಂದು ಮಾಡ್ಬೇಕು. ಲೇಟ್ ಆಗೋದು, ಭಕ್ತರು ಸರಿಯಾದ ಸಮಯದಲ್ಲಿ ಮಾಡಿರಲಿಲ್ಲ ಕೆಲಸಗಳು. ಪ್ರಭುಪಾದರು ತುಂಬಾ ಟೈಮ್ ಅಂದ್ರೆ ತುಂಬಾ ಪಕ್ಕ, ಮುಹೂರ್ತ ನೀರು ಬಿಡ್ತಾರೆ. ಸೊ ಏನ್ ಮಾಡ್ತಾರೆ, ಪ್ರಭುಪಾದರು ಸ್ವಲ್ಪ ಜೋರಾಗಿ ಬೈತಾರೆ ಭಕ್ತರನ್ನು. ಏನೇನ್ ಮಾಡ್ತಾ ಇದ್ದೀರಾ, ತಲೆ ಸರಿ ಇಲ್ವಾ, ಬೇಗ ಕೆಲಸ ಟೈಮ್ ಆಗೋದು, ಅದು ಇದು ಏನೋ ಜೋರಾಗಿ ಮಾತಾಡ್ತಾ ಇದ್ರು. ಸೊ ಆಗ ಅಲ್ಲಿ ಯಾರೋ ಒಬ್ರು ಹೊಸ ಭಕ್ತರು ಇದ್ದಿದ್ರು. ಅವ್ರಿಗೆ ಪ್ರಭುಪಾದ ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ. ಸೊ ಅವ್ರು ಬಂದಿದ್ದಾರೆ, ನೋಡ್ತಾ ಇದ್ದಾರೆ ಪ್ರಭುಪಾದ ಜೋರಾಗಿ ಇರ್ತಾ ಇದಾರೆ ಎಲ್ಲರ ಮೇಲೆ. ಇವ್ರು ಇಷ್ಟು ದಿನ ಕ್ಲಾಸಲ್ಲಿ ಏನ್ ಕೇಳ್ಕೊಂಡಿದ್ದಾರೆ, ನಮ್ ಜೊತೆಯಿಂದ ಇರ್ಬೇಕು, ಕೋಪ ಗೀಪ ಎಲ್ಲ ಮಾಡ್ಕೋಬಾರ್ದು, ಇದೆಲ್ಲ ಕ್ಲಾಸ್ಗಳಲ್ಲಿ ಕೇಳಿದ್ದಾರೆ ಬೇರೆ ಭಕ್ತರಿಂದ. ಅವ್ರಿಗೇನು ಅನ್ನಿಸ್ತು, ಪಾಪ ಯಾರೋ ವಯಸ್ಸಾಗಿರೋರು, ಅವ್ರಿಗೆ ಸರಿಯಾಗಿ ತತ್ವ ಎಲ್ಲ ಗೊತ್ತಿಲ್ವೇನೋ ಅಂದ್ಬಿಟ್ಟು ಆ ವ್ಯಕ್ತಿ ಬಂದು ಪ್ರಭುಪಾದ್ರಿಗೆ ಹೇಳ್ತಾನೆ, ಪ್ರಭುಪಾದ್ ಅಲ್ಲ ಸ್ವಾಮಿ, ಚಾಟ್ ಅಂಡ್ ಬಿ ಹ್ಯಾಪಿ.
ಜಪ ಮಾಡಿ ಆನಂದದಲ್ಲಿ ಇರಿ ಅಂತ ಯಾರು ಕೊಟ್ಟಿರೋದು ಅದನ್ನ? ಪ್ರಭುಪಾದ ಏನ್ ಮಾಡಿದ್ರು? ಜಪಮಾಲೆ ತಗೊಂಡ್ರು, ಜಪ ಮಾಡಕ್ ಶುರು ಮಾಡಿದ್ರು. ಇದು ನಮ್ದು. ಪ್ರಭುಪಾದ ಅನ್ಕೊಂಡಿದ್ದ ಕೃಷ್ಣ ನನಗೆ ಇವನು ಮುಖ್ಯನ ಏನೋ ಹೇಳ್ಸಿದಾನೆ ಸರಿ. ಪ್ರಭುಪಾದ ನಾನು ಯಾರು ಗೊತ್ತಾ? ಅದನ್ನ ಕೊಟ್ಟಿರೋದೇ ನಾನು. ನಾನು ಕೊಟ್ಟಿಲ್ಲ, ಕೊಟ್ಟಿರೋದು ಅಂತ ಪ್ರಭುಪಾದ ಯಾವಾಗಲೂ ಹೇಳ್ತಾನೆ ಇರಲಿ. ಭಗವಂತ ಕೊಟ್ಟಿದ್ದಾನೆ, ಭಗವಂತನೇ. ಇದು ಭಕ್ತರ ಮನೋಭಾವ. ಈ ಮನೋಭಾವಕ್ಕೆ ನಾವು ಬರಲಿಲ್ಲ ಅಂದ್ರೆ ನಾವು ಭಗವದ್ಧಾಮಕ್ಕೆ ಹೋಗ್ತಾರೆ, ಇಲ್ಲೇ ಅಲ್ಲಾಗ್ತಾರೆ. ಅದಕ್ಕೆ ನಮ್ರತೆ ಇರ್ಬೇಕು. ಅಮಾನಿನ ಮಾನದೇನ ಯಾರೋ ನಮಗೆ ನಮ್ಮನ್ನ ಏನೋ ಬೈದ್ರು ಮಾಡಿದ್ರು, ಆಯ್ತು ನನ್ನ ಕರ್ಮ ಫಲ ಬರ್ಬೇಕಾಯ್ತು, ಬಂತು. ನಾನೇ ತಿರ್ಗಾ ಅವ್ರ ಮೇಲೆ ಕಿಚ್ಚಾಡಿ ನಾನು ಹೊಸ ಕರ್ಮಗಳನ್ನ ಯಾಕೆ ಸೃಷ್ಟಿ ಮಾಡ್ಕೋಬೇಕು? ಇದನ್ನ ನಾವು ಯೋಚನೆ ಮಾಡ್ಬೇಕು. ಅದಕ್ಕೆ ನಾವು ತತ್ವವನ್ನ ಶ್ರವಣ ಮಾಡ್ಬೇಕು. ಎಷ್ಟೋ ಜನ ಭಕ್ತರು ಇದೆಲ್ಲ ಕೇಳ್ತಾರೆ, ತಿರ್ಗಾ ಬಂದು ಕೇಳ್ತಾರೆ, ಪ್ರಭು ನನ್ನ ಆಫೀಸಲ್ಲಿ ನನ್ನ ಬಾಸ್ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ, ಏನ್ ಮಾಡ್ಬೇಕು? ಮರ್ಬಿಡ್ತೀವಿ, ಏನ್ ಶ್ರವಣ ಮಾಡಿರ್ತೀವಿ ಮರ್ಬಿಡ್ತೀವಿ. ಅದಕ್ಕೆ ನಾವು ಹೇಳೋದು ಬರೀರಿ ಅಂತ. ನನಗಂತೂ ಅಟ್ಲೀಸ್ಟ್ ಇಬ್ಬರಂತೂ ಸ್ಟೂಡೆಂಟ್ಸ್ ನಂಗೆ ತುಂಬಾ ಸಂತೋಷ. ನೋಡು ಮಾತಾಡಿ ಬರೀತಾರೆ, ಅಂದ್ರೆ ಪತಿ ಪತ್ನಿ ಇಬ್ರು ಬರೀತಾರೆ. ಆಮೇಲೆ ಚೆಕ್ ಮಾಡ್ಕೊಡಿ ನಿಮ್ ನೋಟ್ಸ್ ಇಬ್ರು ಕರೆಕ್ಟಾಗಿ ಬರ್ತಿದ್ರು ಬಹಳ ಮುಖ್ಯ. ಬರ್ತೋಗ್ಬಿಡ್ತೀವಿ ನಾವು ಜೀವನದಲ್ಲಿ. ಅಪ್ಲೈ ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡ್ಬೇಕು ಅಂದ್ರೆ ನಮ್ಗೆ ದಿನ ಓದ್ಬೇಕು. ನಿನ್ನೆ ಓದುವಾಗ ಏನಿದೆ, 4 ವಾರದಲ್ಲಿ ಏನ್ ಓದಿದ್ದೀನಿ, ಅದರಲ್ಲಿ ಏನೋ ಒಂದು ಮುಖ್ಯ ವಿಷಯಗಳನ್ನ ಅಂಡರ್ಲೈನ್ ಮಾಡ್ಕೋಬೇಕು. ಓಕೆ, ಇದು ನಾನು ಇವಾಗ ನನ್ನ ಜೀವನದಲ್ಲಿ ಅಳವಡಿಸ್ಕೊಬೇಕು. ಇಲ್ಲಿಗೆ ನಾವು ಕಲಿಯೋದು. ಇಲ್ಲಾಂದ್ರೆ ಈ ಕಡೆ ಕೇಳಿ ಈ ಕಡೆ ಹೋಗ್ತಾ ಇರೋದು. ಮೊಬೈಲ್ ಫೋನ್ ನೋಡಿದ್ರೆ ಆಯ್ತಲ್ಲ, ಇವತ್ತೆಲ್ಲ ಬ್ರೈನ್ ವಾಶ್ ಆಗ್ಬಿಡುತ್ತೆ. ಇದನ್ನ ನಾವು ನೆನ್ಪಿಟ್ಕೋಬೇಕು. ನಮ್ಮ ಜೀವನದಲ್ಲಿ ಯಾವ್ದ್ರಿಂದ ಆದ್ರೂ ನಮ್ಗೆ ಕಷ್ಟ ಬರ್ತಾ ಇದ್ರೆ ಅದಕ್ಕೆ ಕಾರಣ ಏನು? ನೀವೇ ಉತ್ತರ ಕೊಡಿ. ಅದಕ್ಕೆ ಕಾರಣ ಏನು? ನಮ್ಮ ಕರ್ಮ ಫಲ. ಅವ್ರು ನಮಗೆ ಯಾರು ಕಷ್ಟವನ್ನು ಕೊಡ್ತಾ ಇದಾರೋ ಅವರು ಕೇವಲ ಪೋಸ್ಟ್ ಮ್ಯಾನ್. ನೆನ್ಪಿಟ್ಕೊಳ್ಳಿ ಇದನ್ನ, ಪೋಸ್ಟ್ ಮ್ಯಾನ್. ಪೋಸ್ಟ್ ಮ್ಯಾನ್ ಯಾವ್ದೋ ಒಂದು ಕೆಟ್ಟ ಸುದ್ದಿಯನ್ನ ಕೊಟ್ಟ ಅಂತ ಅವ್ನು ಹಿಡ್ಕೊಂಡ್ರೆ ರಪ 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 ಅಂತ ಹೊಡೆಯಲ್ಲ ನಾವು. ಸೊ ನಮ್ಮ ಕರ್ಮ ಫಲವನ್ನ ನಮಗೆ ತಂದು ಕೊಟ್ಟಿರುವವರ ಮೇಲೆ ದ್ವೇಷಿಸೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಹೊಸ ಕರ್ಮವನ್ನ ಸೃಷ್ಟಿ ಮಾಡ್ತಾ ಇದೀವಿ, ಕೆಟ್ಟ ಕರ್ಮ. ಯಾಕೆ ಅವ್ರು ಮಾಡಿದ್ದು ಉದ್ದೇಶಪೂರ್ವಕವಾಗಿ ಅಲ್ಲ, ಅದು ನಮ್ಗೆ ಬರ್ಬೇಕಾಯ್ತು, ಬಂತು. ನಾವಿವಾಗ ಅವ್ರ ಮೇಲೆ ಕಿಚ್ಚಾಡಿದ್ರೆ ನಾವೇನ್ ಮಾಡ್ತಾ ಇದೀವಿ? ಉದ್ದೇಶಪೂರ್ವಕವಾಗಿ ಹೊಸ ಕರ್ಮವನ್ನ ಸೃಷ್ಟಿ ಮಾಡ್ತಾ ಇದೀವಿ. ಈ ಹೊಸ ಕರ್ಮದ ಫಲ ಏನು? ಮುಂದಿನ ಜೀವನದಲ್ಲಿ ತಿರುಗೋ ಕಷ್ಟ. ಇದಕ್ಕೆ ಕೃಷ್ಣ ಪ್ರಜ್ಞೆ ಬೇಕು. ಪ್ರಜ್ಞೆ ತಕ್ಷಣ ಬರಬೇಕು, ಜಾಗೃತವಾಗಿ. ಓ ಇಲ್ಲ ಇಲ್ಲ ಇಲ್ಲ, ಕ್ಲಾಸಲ್ಲಿ ಕೇಳಿದೀನಿ, ಬೇಡ ಏನಂತೆ, ಏನೋ ಸ್ವಲ್ಪ ಅವಮಾರ್ಯಾದೆ ಮಾಡ್ತಾರೆ. ಯಾರು ಮಾಡ್ತಾ ಇದಾರೆ ಅವಮಾರ್ಯಾದೆ? ಹೋಗ್ಲಿ, ಯಾರಿಗಪ್ಪ ಅವ್ರ ಅವಮಾರ್ಯಾದೆ ಮಾಡ್ತಾ ಇರೋದು? ಯಾರೋ ಏನೋ ಕೆಟ್ಟದಾಗ ಹೇಳಿದ್ರು. ಯಾರಿಗೆ ಹೇಳ್ತಾ ಇರೋದು ಅವರು? ನಮ್ಗಲ್ಲ, ದೇಹಕ್ಕೆ ಹೇಳ್ತಾ ಇರೋದು. ನಿಮ್ಗೆ ಹೇಳಿದ್ರ? ಆತ್ಮಕ್ಕೆ ಅವ್ರು ಏನೋ ಹೇಳಕ್ಕೆ ಗೊತ್ತಿಲ್ಲ, ಯಾಕಂದ್ರೆ ಅವ್ರಿಗೆ ಆತ್ಮ ಇದೆ ಅಂತಾನೆ ಗೊತ್ತಿಲ್ಲಪ್ಪ. ಅವ್ರು ಏನ್ ಹೇಳ್ತಾರೆ? ಅವ್ರ ದೇಹಕ್ಕೆ ಹೇಳ್ತಾ ಇರೋದು. ದೇಹ ಇವತ್ತಿದೆ ನಾಳೆ ಹೋಗುತ್ತೆ, ಯಾಕಪ್ಪ ಅದಕ್ಕೆ ಅಷ್ಟೊಂದು ಅಟ್ಯಾಚ್ಮೆಂಟು? ಓ ನಾನು ಈ ವ್ಯಕ್ತಿ, ನಾನು ಈ ಸ್ಥಾನ. ಯಾವ ಸ್ಥಾನ? ಮಹಾವಿಷ್ಣು ಜ್ಞಾಪಿಸ್ಕೊಳ್ಳಿ. ಆ ಸ್ಥಾನ ಅಂದ್ರೆ ಮಹಾವಿಷ್ಣುವಿನ ದೃಷ್ಟಿಯಿಂದ ನೋಡಿ ನಾವೇ ಇಲ್ಲಿ ಎಲ್ಲಪ್ಪ ಇದ್ದೀವಿ. ನಾವು ಎಲ್ಲೂ ಇಲ್ಲ. ಈ ಪ್ರಜ್ಞೆಯನ್ನ ಬೆಳೆಸ್ಕೊಂಡ್ಬಿಟ್ರೆ ಬಹಳ ಸುಲಭವಾಗಿ ಭಗವಂತನ ಬಹಳ ಸುಲಭ. ಇದು ಒಂದೇ ಬೇಕಾಗಿರೋದು ಕ್ವಾಲಿಟಿ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು 8 ಶ್ಲೋಕಗಳು ಕೊಟ್ಟಿದ್ದು. ಅದರಲ್ಲಿ ಮೂಲ ತೃಣಾರತಿ ಸುದೀಪೇನ ಪ್ರಭೋಗತಿ ಸಹಿಷ್ಣುನ, ಮಾನಿನ ಮಾನದೇನ, ಸಹಿಷ್ಣುನ, ಎಲ್ಲವನ್ನು ಸಹಿಸ್ಕೋಬೇಕು. ನಮ್ಮಲ್ಲಿ ಸಹಿಷ್ಣುತೆ ಅನ್ನೋದೇ ಇಲ್ಲ, ತಾಳ್ಮೆ ಅನ್ನೋದೇ ಇಲ್ಲ. ಅದು ಈ ತಾಳ್ಮೆನ ಯಾವಾಗ ಗೊತ್ತಾ ನಾವು ಕಲಿಯಕ್ಕಾಗೋದು? ಭಕ್ತರ ಸಂಘದಲ್ಲಿ ಸೇವೆ ಮಾಡಿದಾಗ ಮಾತ್ರ. ಯಾಕೆ ಹೊರಗಡೆ ಐಡ್ ಬೋಯ್ಡ್ ಅಂತ ನಮ್ದೇ ರಾಜ್ಯ, ಇಲ್ಲಿ ನಮ್ದೇ ರಾಜ್ಯ ನಡೆಯಲ್ಲ. ಯಾಕೆ ಆಧ್ಯಾತ್ಮಿಕ ಜೀವನದಲ್ಲಿ ಆಧ್ಯಾತ್ಮಿಕ ಸ್ತರಗಳಿವೆ, ಅಧಿಕಾರಿಗಳಿದ್ದಾರೆ, ಅವರಿಗೆ ನಾವು ಗೌರವ ಕೊಡಬೇಕು. ಅವ್ರು ಗೌರವ ಕೊಡ್ಬೇಕಾದ್ರೆ ಅವ್ರು ಹೇಳಿದ್ರೆ ನಾವು ಮಾಡ್ಬೇಕು, ಇಷ್ಟಾನೋ ಕಷ್ಟಾನೋ. ಆಗ ತಾನೇ ನಮ್ಮ ಅಹಂಕಾರವನ್ನು ಬಿಡೋದು ನಾವು. ಅಥವಾ ಇಲ್ಲಿ ನೋಡಿ, ಇವಾಗ ಪ್ರಸಾದ ಆದ್ಮೇಲೆ ನಮ್ಮ ಭಕ್ತರು ಬಂದು ಎಂಜಲನ್ನ ತೆಗಿತಾರೆ. ಎಷ್ಟು ಜನ ಮಾಡಕ್ ಇಷ್ಟಪಡ್ತಾರೆ? ಯಾರ ಹೃದಯದಲ್ಲಿ ನಾನು ಅನ್ನೋದು ಏನು ಇಲ್ವೋ ಅವ್ರು ಮಾತ್ರ ತಗೊಳ್ಳೋದು ಸೇವೆ. ನನಗೆ ಅಷ್ಟು ಅಹಂಕಾರ ಇತ್ತು ಅಂತ ಮೊದಲು ನನಗೆ ಭಗವಂತ ಏನ್ ಸೇವೆ ಕೊಟ್ಟಿದ್ದು? ಪಾತ್ರೆ ತೊಳೆಯೋ ಸೇವೆ ಕೊಟ್ಟ.
ಇವಾಗ ಏನು ಅನ್ಸಲ್ಲ, ಏನ್ ಬೇಕಾದ್ರೆ ಮಾಡ್ಬೋದು, ಭಗವಂತನ ಸೇವೆಯಲ್ಲಿ ಏನ್ ಬೇಕಾದ್ರೆ ಮಾಡ್ಬೋದು. ನಮ್ಮ ಬ್ರಹ್ಮಚಾರಿ ಆಶ್ರಮಗಳಲ್ಲಿ ಬ್ರಹ್ಮಚಾರಿಗಳಿಗೆ ಮೊದಲ ಟ್ರೈನಿಂಗ್ ಅಲ್ಲಿ ಏನ್ ಗೊತ್ತಾ, ಏನ್ ಕ್ಲೀನ್ ಮಾಡ್ಬೇಕು ಅವರು? ಟಾಯ್ಲೆಟ್. ಎಷ್ಟೊಂದು ಜನ ಅವ್ರ ಮನೆ ಟಾಯ್ಲೆಟ್ ಕ್ಲೀನ್ ಮಾಡಲ್ಲ, ಪಬ್ಲಿಕ್ ಟಾಯ್ಲೆಟ್ ಎಲ್ಲ ನಾವು ತಿಳ್ಕೋಬೇಕು. ಯಾಕಂದ್ರೆ ಆ ಮಿಥ್ಯ ಅಹಂಕಾರ, ನಾನು ಏನು ಅನ್ನೋದನ್ನು ನಾವು ಮೊದಲು ಸತ್ಯತೆಯನ್ನ ತಿಳ್ಕೋಬೇಕು. ನಾನು ಏನು ಅಲ್ಲ ಅನ್ನೋ ಸತ್ಯಕ್ಕೆ ಬಂದ್ರೇನೆ ಭಗವಂತ ಹೇಳ್ತಾರೆ, ನಾನು ಎಲ್ಲದರ ಆಧಾರ, ಎಲ್ಲಕ್ಕೂ ಮೂಲ ನಾನು. ಅದನ್ನ ನಾವು ಅವಾಗ ಜ್ಞಾಪಕ ಬರುತ್ತೆ. ನಾನು ಅನ್ನೋದನ್ನು ಬಿಟ್ಟಾಗ ತಾನೇ ಇನ್ಯಾರು ಇದ್ದಾರೆ ಅಂತ ಜ್ಞಾಪಕ ಬರೋದು. ಹಾಗಾಗಿ ಅಹಂಕಾರವನ್ನು ಬಿಡ್ಬೇಕು. ಇಲ್ಲಾಂದ್ರೆ ಭಗವಂತ ಇದನ್ನ ಹೇಳ್ತಾ ಇರೋದನ್ನ ನಮ್ಗೆ ಯಾವತ್ತೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಎಲ್ಲಕ್ಕೂ ಮೂಲ ಭಗವಂತ, ಎಲ್ಲವೂ ಅವನಿಂದ ಬಂದಿರೋದು, ಯಾವುದೂ ನಮ್ಮಿಂದ ಇಲ್ಲ. ನಾವು ಕೇವಲ ಅವನ ಸೇವಕರು ಅಷ್ಟೇ. ನಮ್ಮ ಸ್ಥಾನ ಇದನ್ನ ಯಾರು ಅರ್ಥ ಮಾಡ್ಕೋತೀವೋ ಆ ಸೇವಕನಿಗೆ ಏನಪ್ಪ ಅಹಂಕಾರ? ಓಕೆನಾ? ಹಾಗಾಗಿ ಎಲ್ಲಕ್ಕೂ ಭಗವಂತನೇ ಆಧಾರ, ಅದನ್ನು ನಾವು ಮರಿಬಾರ್ದು. ಏನಾದ್ರು ಪ್ರಶ್ನೆಗಳಿದೆಯಾ? ಆಯ್ತು ಸಮಯ. ಪ್ರಶ್ನೆ ಏನಿಲ್ವಾ? ನಾನೇ ಪ್ರಶ್ನೆ ಕೇಳ್ತೀನಿ. ಕೃಷ್ಣನಿಂದ ಯಾರು ಬಂದಿರೋದು? ಬಲರಾಮನಿಂದ. ಯಾರ್ಯಾರಿದ್ದಾರೆ ಅದರಲ್ಲಿ? ವಾಸುದೇವ, ಸಂಕರ್ಷಣ. ಆಮೇಲೆ ಏನಾಗುತ್ತೆ? ಯಾರಿಂದ ಬರ್ತಾರೆ? ಪರವಾಗಿಲ್ಲ, ಶುರುವಾಗಿದ್ದಿಲ್ಲ. ಸಂಕರ್ಷಣದಿಂದ ನಾರಾಯಣ, ಆಮೇಲೆ ಎರಡನೇ ಚತುರ್ಥಿ, ಆಮೇಲೆ ಸಂಕರ್ಷಣದಿಂದ ಮಹಾವಿಷ್ಣುವಿನ. ಎಲ್ಲಿ ಮಲಗಿದ್ದಾನೆ ಮಹಾವಿಷ್ಣು? ಎಲ್ಲ ಕಲ್ಸ ಮೇಲೆ ಹೋಗ್ರಿ ಆಗ್ಬಿಟ್ಟು ಗರ್ಭೋದಕನ ತಗೊಂಡ್ ಬಂದ್ಬಿಟ್ಟು ಇದೆಲ್ಲ ಮಲಗಿಸ್ಬಿಟ್ವಿ, ಅವ್ನು ಇಲ್ಲ ಹಾಕ್ಬಿಟ್ವಿ. ಎಲ್ಲ ವಿಶ್ವನೇ ಬಿಡಿ ಪ್ರಭು ಮತ್ತೆ ಕೇಳಿಸ್ಬಿಡ್ರಿ. ಇದಕ್ಕೆ ಭಗವತ್ ತತ್ವವೇ ಜ್ಞಾನ ಅಂತ ಹೇಳ್ತಾರೆ. ಇದು ಭಗವತ್ ತತ್ವ. ಇದು ನಮ್ಗೆ ಇಷ್ಟ ಬಂದಾಗ ನಾವು ಚೇಂಜ್ ಮಾಡಕ್ಕಾಗಲ್ಲ. ಮತ್ತೆ ಮಹಾವಿಷ್ಣು ಮಲಗಿರೋದು ಕಾರಣ ಸಾಗರದಲ್ಲಿ. ಹೇಳಿದೆ ತಾನೆ, ಕಾರಣ ಸಾಗರ ಇದೆ. ಆಧ್ಯಾತ್ಮಿಕ ಜಗತ್ತು ಭೌತಿಕ ಜಗತ್ತಿಂದ ನಡೆದ್ರೆ ಕಾರಣ ಸಾಗರದ ಮೇಲೆ ಮಹಾವಿಷ್ಣು ಏನ್ ಮಾಡ್ತಾ ಇದ್ದಾನೆ? ಯೋಗ ನಿದ್ರೆಯಲ್ಲಿ ಇದ್ದಾನೆ. ಯೋಗ ನಿದ್ರೆಯಲ್ಲಿ ಏನ್ ಮಾಡ್ತಾ ಇದ್ದಾನೆ? ಉಸಿರಾಟದಿಂದ ಬ್ರಹ್ಮಾಂಡಗಳು ಸೃಷ್ಟಿಯಾಗ್ತವೆ, ಅಗಣಿತ ಬ್ರಹ್ಮಾಂಡಗಳಿವೆ. ಅಂತ ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಆ ಮಹಾವಿಷ್ಣು ಏನ್ ಮಾಡ್ತಾನೆ? ಪ್ರವೇಶ ಮಾಡ್ತಾನೆ. ಅವನಿಗೆ ಅಲ್ಲಿ ಮಲ್ಕೊಳಕ್ಕೆ ಜಾಗ ಎಲ್ಲ ಏನ್ ಮಾಡ್ತಾನೆ? ಅವಾಗ ತನ್ನ ಶರೀರದಿಂದ ನೀರನ್ನು ಸೃಷ್ಟಿ ಮಾಡಿ ಅರ್ಧದಷ್ಟು ಕವರ್ ಮಾಡಿ ಅದರ ಮೇಲೆ ಅನಂತ ಶೇಷನ ಮೇಲೆ ಶಯನಿಸಿದ್ದಾನೆ. ಆಮೇಲೆ ಗರ್ಭೋದಕ ಶಾಹಿ ವಿಷ್ಣುವಿನ ನಾಭಿಯಿಂದ ಕಮಲದ ಮೇಲೆ ಬ್ರಹ್ಮನ ಸೃಷ್ಟಿಯ ಕಾರಣ ನಮಗೆ ದೇಹಗಳನ್ನು ಈ ಭೋಗಿಸೋದಕ್ಕೆ ವಸ್ತುಗಳು ಈ ಎಲ್ಲವನ್ನ ಈ ಪಂಚ ಮಹಾಭೂತಗಳಿಂದ ಸೃಷ್ಟಿ ಮಾಡೋದು ಬ್ರಹ್ಮನ ಕಾರ್ಯ. ಮೂರನೇ ವಿಷ್ಣು ಬಗ್ಗೆ ಮಾತಾಡ್ಲಿಲ್ಲ. ಮೂರನೇ ವಿಷ್ಣು ಯಾರು? ಕ್ಷೀರೋದಕ ಶಾಹಿ ವಿಷ್ಣು ಅಂತ. ಇವನು ಕ್ಷೀರ ಸಾಗರದಲ್ಲಿರೋದು. ಶ್ವೇತ ದ್ವೀಪ ಅಂತ ಅವನ ದ್ವೀಪ, ಅವನಿರುವಂತ ಜಾಗ. ಓಕೆ, ಈ ಕ್ಷೀರೋದಕ ಶಾಹಿ ವಿಷ್ಣು ಕ್ಷೀರ ಉದಕ ಶಾಹಿ. ಅವನು ಕ್ಷೀರ ಉದಕದಲ್ಲಿ ಮಲಗಿದ್ದಾನೆ, ಹಾಲಿನ ಸಾಗರದಲ್ಲಿ ಮಲಗಿದ್ದಾನೆ. ಅವನು ನಮ್ಮೆಲ್ಲರ ಹೃದಯವನ್ನ ಪರಮಾತ್ಮನಾಗಿ ಪ್ರವೇಶ ಮಾಡ್ತಾನೆ. ನಮ್ಮ ಹೃದಯದಲ್ಲಿ ಇರೋವನನ್ನ ಕ್ಷೀರೋದಕ ಶಾಹಿ ವಿಷ್ಣು ಅಂತ ಕರೀತಾರೆ. ಅಥವಾ ಸಾಮಾನ್ಯವಾಗಿ ನಾವು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂದಾಗ ಈ ವಿಷ್ಣು ಯಾರು? ಕ್ಷೀರೋದಕ ಶಾಹಿ ವಿಷ್ಣು. ಮಹಾವಿಷ್ಣು ಅಲ್ಲ, ಗರ್ಭೋದಕ ಶಾಹಿ ವಿಷ್ಣು ಅಲ್ಲ, ಕ್ಷೀರೋದಕ ಶಾಹಿ ವಿಷ್ಣು ಅಥವಾ ರೆಸಿಡೆಂಟ್ ವಿಷ್ಣು. ನಮ್ಮ ಹೃದಯದಲ್ಲಿ ನಿವಾಸ ಮಾಡಿರುವಂತ ವಿಷ್ಣು, ಅವನನ್ನ ನಾವು ವಿಷ್ಣು ಅಂತ ಸಾಮಾನ್ಯವಾಗಿ ಕರೀತೇವೆ. ಭಗವದ್ಗೀತಾ ಕೀ ಜೈ.